ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋದ ವಿಷಯೇ ಸಕ್ತಿರ್ನ ಮೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ತಸ್ಯೈವ ವಾಯೋರವತಾರಮೇನಂ ಸಂತೋದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೈವ ಯಂ ಪ್ರೀತಿಮತಾನಿಲೇನ ನರೇಂದ್ರಕಾಂತ ಸುಷುವೇತ್ರ ಕುಂತಿ ಸ್ವಸ್ತಿಸ್ತು. ವಾಯುದೇವರ ಅನೇಕ ಅವತಾರಗಳಲ್ಲಿ ಪ್ರಸಿದ್ಧವಾಗಿರುವುದು 3 ಅವತಾರಗಳು, ಹನುಮ ಭೀಮ ಮಧ್ವ ಎಂದು. ಅದರಲ್ಲಿ ಹನುಮದ ಅವತಾರದ ಚರಿತ್ರೆಯನ್ನು ಕೆಲವು ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಕ್ಯೇ ಮೈಮಂದ ಬುದ್ಧವು ಅಂತ ಹೇಳಿದಂತೆ ಸಂಕ್ಷೇಪವಾಗಿ ಸಂಗ್ರಹವನ್ನು ಮಾಡಿ ನಿರೂಪಣೆಯನ್ನು ಮಾಡಿ ಮುಗಿಸಿದ್ದಾರೆ. ಇನ್ನು ಮುಂದೆ 17 ಶ್ಲೋಕಗಳವರೆಗೆ ಅಂದರೆ 44ನೇ ಶ್ಲೋಕದವರೆಗೂ ಕೂಡ ಭೀಮಾವತಾರದ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಭೀಮ ಭೀಮ ಅಂತ ಕರೀತಾರೆ. ಯಾಕವರಿಗೆ ಭೀಮ ಅಂತ ಕರೀಬೇಕು? ಹೆಸರು ಎಷ್ಟು ಸೊಗಸಾಗಿದೆ. ನಮಗೆಲ್ಲ ಏನು ತಪ್ಪು ಕಲ್ಪನೆಯಾಗಿದೆ ಅಂದರೆ ಭೀಮ ಅಂದರೆ ಬಹಳ ದಪ್ಪಿರಬೇಕು, ಎತ್ತರ ಇರಬೇಕು, ಸಿಕ್ಕಾಪಟ್ಟೆ ಉಣ್ತಿರಬೇಕು. ಉಣ್ತಿದ್ರೆ ಅವ ಭೀಮ. ಸಾಲದ್ದಕ್ಕೆ ಈ ಹಾಡು ಬೇರೆ ಬಂದ್ಬಿಟ್ಟಿದೆ. ಬಂಡಿಯ ಅನ್ನವ ಉಂಡಿತು ಕೂಸು, ಬಕನ ಪ್ರಾಣವ ಹಿಂಡಿತು ಕೂಸು, ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ಅಂತ ಹಾಡು ಬೇರೆ ಬಂದ್ಬಿಟ್ಟಿದೆ. ಇದೆಲ್ಲ ತಲೆಯಲ್ಲಿ ಏನು ಕೂತಿದೆ ಅಂದರೆ ಭೀಮ ಅಂದರೆ ಒಂದು ಒಟ್ಟಾರೆ ಅಟ್ಟಾಗಲ, ಒಂದು ನಮೂನಿ ಅವ ಹುಂಬ, ಹಿಂಗೆಲ್ಲ ಮತ್ತು ಭೀಮ ಅಂತ ತಂದ್ಬಿಟ್ಟು ತಲೆಯಲ್ಲಿ. ಎಲ್ಲೂ ಹಂಗಿಲ್ಲೇ ಇಲ್ಲ. ಮೊದಲು ಭೀಮ ಶಬ್ದಕ್ಕೆ ಹಂಗೆ ಅರ್ಥವೇ ಇಲ್ಲ. ಭೀಹಿ ಮಾಹ ಇತಿನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ. ಭೀಹಿ ಮಾ, ಭೀಮ ಅಂದರೆ ಮೊದಲನೇ ಶಬ್ದದ ಮೊದಲನೇ ಅಕ್ಷರದ ಭೀಹಿ ಅಂದರೆ ಭಯ. ಮಾ ಬೇಡ, ನಿಮಗೆ ಯಾರಿಗೂ ಭಯ ಬೇಡ. ನಾನಿದ್ದೀನಿ, ನಿಮಗೆ ಯಾರಿಗೂ ಕೂಡ ಭಯ ಬೇಡ ಅನ್ನುವಂತಹ ಅಭಯವನ್ನು ನೀಡಿದ ವ್ಯಕ್ತಿ ಇದ್ದಾರಲ್ಲ, ಅವರೇ ಭೀಮ ಅಂತ ಕರೆಸಿಕೊಂಡಿದ್ದಾರೆ.
ಭವದಮೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀಹಿ ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಣಭೂತಂ ಪ್ರಣತಿ ವಿಪ್ರೀಣಯೇ ಪೂರ್ಣಬೋಧಂ. ಯಾರು ಈ ಸಂಸಾರದಲ್ಲಿ ಭವದಮೋಷ್ಣೇನ ತಾತಪ್ಯಮಾನಾನ್, ಎಷ್ಟು ಒದ್ದಾಡ್ತಿದ್ದೀವಿ ಈ ಸಂಸಾರದಲ್ಲಿ ಅಂದರೆ ಯಾವಾಗಾದರೂ ಇದರಿಂದ ಪಾರಾಗಿ ಹೋಗ್ತೀವಿ ಅಂತ ಯಾವಾಗ ಗೊತ್ತೇನ್ರಿ ಇದು ಅನಿಸೋದು, ಇದರ ತಾಪ ಹತ್ತಿರಬೇಕು ಆವಾಗ ಅನ್ನಿಸ್ತದೆ. ಬಿಸಿ ಹತ್ತಿಲ್ಲ ಅಂತ ಇಟ್ಕೊಳ್ರಿ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಮನೆಯಲ್ಲಿ ಅಪ್ಪ ಅಮ್ಮ ನೋಡ್ಕೊಳ್ಳಿಕ್ಕಿದ್ದಾರೆ, ಹೆಂಡತಿ ಇದ್ದಾಳೆ, ಅಡಿಗೆ ಮಾಡಿ ಹಾಕ್ಲಿಕ್ಕೆ ಮಕ್ಕಳಿಗೆ ಮನೆ ತುಂಬ ಎಲ್ಲ ಚೆನ್ನಾಗಿದೆ ಅಂತಂದಾಗ ಅವಾಗಿನ ಸಂಸಾರದ ಭಯ ನಮ್ಗೆ ಅನ್ಸೋದೇ ಇಲ್ಲ. ಭವದಮೋಷ್ಣೇನ ತಾತಪ್ಯಮಾನನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣನ್, ಇನ್ಯಾರು ಗತಿ ಕಾಣದೆ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣ. ಆಚಾರ್ಯರು ಕೈಯನ್ನು ಎತ್ತಿ ತೋರಿಸಿದ್ದಾರಂತೆ, ಭವತು ಭೀಹಿ ಮಾ ಇತಿ ನ ಸಾಂತ್ವಯಂತಂ, ನಿಮಗೆ ಯಾರಿಗೂ ಭಯ ಬೇಡ. ಸಂಜೀವರಾಯನ ಸ್ಮರಣೆ ಮಾಡಿದವನಿಗೆ ಅಂಜಿಕಿನ್ಯಾತ ಕಯ್ಯ, ಭಯ ಇನ್ಯಾತಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕಯ್ಯ ಅಂತ ಕೇಳ್ತಾ ಇದ್ದಾರೆ. ಸ್ಮರಣೆ ಮಾಡಿದ ಮೇಲೆ ಭಯ ಪಡಬಾರ್ದು. ಭೀಹಿ ಮಾಹ, ಸ್ಮರಣೆ ಮಾಡಿದ ಮೇಲೆ ಭಗವಂತ ಭೀಮಸೆ ವಾಯುದೇವರ ಸ್ಮರಣೆಯನ್ನು ಮಾಡಿದಾಗ ನಮಗೆ ಯಾವ ಭಯ ಬೇಡ ಅನ್ನುವುದಕ್ಕಾಗಿ ಅವರಿಗೆ ಭೀಮಾ ಭೀಮಾ ಅಂತ ಕರೀತಾ ಇದ್ದಾರೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭೀಮಾ ಅನ್ನೋ ಶಬ್ದಕ್ಕೆ ಪರಮಾದ್ಭುತವಾದ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ಭೀ ಅಂದರೆ ಧಾರಣೆ ಮಾಡೋದು, ಮಾ ಅಂದರೆ ಪ್ರಮಾಣಗಳು, ತಲೆ ತುಂಬ ಪ್ರಮಾಣಗಳನ್ನು ಧಾರಣೆ ಮಾಡಿದ್ರಿಂದಾಗ ಅವರಿಗೆ ಭೀಮ ಅಂತ ಹೆಸರಿದೆ ಅಂತ. ಮಾ ಅಂದರೆ ಜ್ಞಾನ, ಸಂಸ್ಕೃತದಲ್ಲಿ ಮಾ ಅನ್ನುವುದು ಜ್ಞಾನ ಅಂತನೂ ಅರ್ಥ ಕೊಡ್ತದೆ. ಭೀ ಅನ್ನೋ ಶಬ್ದ ಧರಿಸಿದವರು ಅಂತ ಅರ್ಥ. ಬುದ್ಧಿಸ್ಥವಾಗಿದೆ, ಎಲ್ಲ ವಿಷಯಗಳು ಬುದ್ಧಿಸ್ಥವಾಗಿದೆ. ಅವರಿಗೆ ಪುಸ್ತಕ ಬೇಕು, ಗ್ರಂಥ ಬೇಕು, ನೋಡಬೇಕು, ಹೇಳಬೇಕು ಅಂತೇನಿಲ್ಲ, ಹಾಗೆ ತಿಳಿಲೇಬೇಡಿ. ಕೆಲವೆಲ್ಲ ಅದಕ್ಕೆ ನಮಗೆ ಕೆಲವರೆಲ್ಲ ಆಕ್ಷೇಪ ಮಾಡೋದು, ಈ ಶ್ರೀಮದಾಚಾರ್ಯ ಫೋಟೋ ತೆಗೆದಾಗ ಚಿತ್ರ ತೆಗೆದಿರ್ತಾರಲ್ಲ, ಆ ಫೋಟೋದಲ್ಲಿ ಆಚಾರ್ಯ ಕೈಯಾಗ ಪುಸ್ತಕ ಹೇಳ್ಕೊಂಡು ಕೂತದ್ದು ನೋಡಿ ಕೆಲವೆಲ್ಲ ಬೈದಾರೆ ನಮಗೆ. ಇಲ್ಲಿ ಯಾರೋ ಅಂತ ಫೋಟೋ ತೆಗೆದಾರೆ, ಈ ಉತ್ತರ ಕರ್ನಾಟಕದವ್ರು ಯಾರೋ ಅಂತ ಫೋಟೋ ತೆಗೆದಾರೆ, ಅದಕ್ಕೆ ಬೈದದ್ದು. ಶ್ರೀಮದಾಚಾರ್ಯ ಎಂದೂ ಕೈಯಲ್ಲಿ ಗ್ರಂಥ ಹಿಡಿದುಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ, ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ಗ್ರಂಥ ಅಲ್ಲ, ವೇದಗಳನ್ನು ಓದುವ ಅವಶ್ಯಕತೆ ಇಲ್ಲ ನಮ್ಮ ಆಚಾರ್ಯರಿಗೆ, ನೆನಪಿಟ್ಟುಕೊಳ್ರಿ. ವಾಯುದೇವರಿಗೆ, ಭೀಮಸೇನಿಗೆ, ಹನುಮನಿಗೆ, ಮಧ್ವಾಚಾರ್ಯರಿಗೆ ವೇದಗಳನ್ನು ಓದಿ ಅದರಿಂದ ಅರ್ಥ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇಲ್ಲವೇ ಇಲ್ಲ. ತೆಕ್ತ ವೇದ ಅಂತ ಕರೆಸಿಕೊಂಡಿದ್ದಾರೆ. ತೆಕ್ತ ವೇದ, ವೇದವನ್ನು ಬಿಟ್ಟಾಗಿದೆ ಅವರಿಗೆ. ಅದಕ್ಕೂ ಹೆಚ್ಚಿನ ವಿಚಾರವನ್ನು ಮಾಡುವ ಸಾಮರ್ಥ್ಯ ಇದ್ದವರು ವಾಯುದೇವರು. ಅದಕ್ಕೆ ಭೃತಮೋ ಭೀಮ ಇತ್ಯುಕ್ತ, ಭೃತ ಮ ಧರಿಸಿದ್ದಾರೆ ಅಂದರೆ ಮನಸ್ಸಿನ ತುಂಬ, ತಲೆಯ ತುಂಬ ಪ್ರಮಾಣಗಳನ್ನು ಧರಿಸಿಕೊಂಡಿದ್ದಾರೆ, ಅದರಿಂದ ಭೀಮ. ಸೇನಾ, ಸೇನಾ ಅಂದರೆ ಇನ ಅಂದರೆ ಸ್ವಾಮಿ, ಇನ ಸಹಿತರಾದವರು ಅಂದರೆ ಯಾವಾಗಲೂ ನಾರಾಯಣನಿಂದ ಸಹಿತರಾಗೇ ಇದ್ದಾರೆ, ಆದ್ದರಿಂದ ಸೇನಾ ಭೀಮಶ್ಚಾಸವ ಸೇನಶ್ಚ ಭೀಮಸೇನ. ಸದಾ ಭಗವಂತರನ್ನು ತಿಳಿಸುವಂತಹ ಗ್ರಂಥಗಳು ಬುದ್ಧಿಯಲ್ಲಿವೆ, ಅಂತಹ ಭಗವಂತ ಜೊತೆಗೆ ಇದ್ದಾನೆ ಅನ್ನುವುದಕ್ಕಾಗಿ ಅವರಿಗೆ ಭೀಮಸೇನ ಅಂತ ಕರೀತಾ ಇದ್ದಾರೆ. ಸುಮ್ಮನೆ ಏನೋ ಭೀಮ ಅಂತ ತಿಳಿಬೇಡ್ರಿ. ಹೌದು, ಅವರ ದೇಹದ ಸಾಮರ್ಥ್ಯವೂ ಅಂಥದ್ದೇ ಇದೆ. ಎಷ್ಟು ಎತ್ತರ ಇದು ಗೊತ್ತಾ ಭೀಮಸೇನ, ಮಧ್ವಾಚಾರ್ಯರು, ಹನುಮಂತ ಅಂತ ಕೇಳಿದ್ರೆ ಷಣ್ಣವತ್ಯಂಗುಲೋ ಎಷ್ಟು ನೆಗ್ರೋಧ ಪರಿಮಂಡಲ, 96 ಇಂಚು, 96 ಅಂಗುಲ, 8 ಅಡಿ ಪೂರ್ಣ, ಅಷ್ಟು ಎತ್ತರ ಇದ್ರು ವಾಯುದೇವರು. ನಮ್ಮೆಲ್ಲ 4.5, 5, 5.5, 6 ಮುಗಿತ್ರಿ, ಮುಂದೆ ಮತ್ತೆ ನಿಚ್ಚರಿಕೆನೆ ನಮಗೆಲ್ಲ. 96 ಅಂಗುಲ ಇದ್ದಾರಂತ. ಏನು ಆಶ್ಚರ್ಯ ಅದೆಲ್ಲಾದರೂ. ಅಷ್ಟು ಎತ್ತರದ ವ್ಯಕ್ತಿಯನ್ನು ನಾವು ನೋಡ್ಲಿಕ್ಕಾದ್ರೂ ಸಾಧ್ಯ ಇದೆಯಾ? ಅಲ್ರಿ ಆಚಾರ, ಅವ್ರಕ್ಕಿಂತ ಎತ್ತರಿದ್ದವ್ರು ಇದ್ದಾರಲ್ಲ ಅಂದ್ರೆ ಅವೆಲ್ಲ ರಾಕ್ಷಸರವೆಲ್ಲ, ಅವೆಲ್ಲ ರಾಕ್ಷಸರೇ, ಅವೆಲ್ಲ ತಲೆಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಮ್ಯಾಕ್ಸಿಮಮ್ ಹೇಳಿದ್ದು 8 ಅಡಿ ಹೇಳಿದ್ದಾರೆ, ಅದಕ್ಕೂ ಮೇಲೆ ಹೋಗಿದ್ವು ಅಂದ್ರೆ ಅವೆಲ್ಲ ಬೇರೆ ವಿಷಯನೇ. ಮತ್ತೆ ಅದಕ್ಕೆ ಷಣ್ಣವತ್ಯಂಗುಲೋ ಎಷ್ಟು ನೆಗ್ರೋಧ ಪರಿಮಂಡಲ, ಪರಮಾದ್ಭುತವಾದ ಭೀಮಸೇನ ಅವತಾರ. ಆ ಭೀಮನ ಚರಿತ್ರೆಯನ್ನು ಹೇಳುವುದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ, ವೇದ ಪುರಾಣಗಳಲ್ಲಿ ಬಂದದ್ದನ್ನು, ಮಹಾಭಾರತದಲ್ಲಿ ಬಂದದ್ದನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಹೇಗೆ ಹುಟ್ಟಿದ ಭೀಮ, ಭೀಮ ಹುಟ್ಟುವ ಹಿನ್ನೆಲೆ ಹೇಗಿತ್ತು ಅಂತ ತಿಳಿದುಕೊಂಡು ಕೇಳಿದ್ರೆ ಧರ್ಮರಾಜನ ಅವತಾರ ಆಗಿತ್ತಂತ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಧರ್ಮರಾಜನ ಅವತಾರ ಆಗಿದೆ. ಪಾಂಡುರಾಜ
ಕುಂತಿಯ ಜೊತೆಗೆ ಸಂಗ ಮಾಡಿ ಸಂತಾನವನ್ನು ಪಡೆಯುವ ಹಾಗಿಲ್ಲ, ಋಷಿಗಳ ಶಾಪ. ಆಗಿನ ನಿಯಮದಂತೆ ದೇವತೆಗಳನ್ನು ಕರೆದು ಉತ್ತಮರನ್ನು ಕರೆದು ಸಂತಾನವನ್ನು ಪಡೆಯುವ ಅವಕಾಶ ಇತ್ತು ಧರ್ಮಶಾಸ್ತ್ರದಲ್ಲಿ. ಇವತ್ತಿಲ್ಲ, ಅವತ್ತಿತ್ತು. ಧರ್ಮಶಾಸ್ತ್ರದ ಅನುಗುಣವಾಗಿ ದೇವತೆಗಳನ್ನು ಕರೆದು ಸಂತಾನವನ್ನು ಪಡಿತಾ ಇದ್ರೆ ಮೊದಲು ಧರ್ಮರಾಜನ ಕರೆದರು. ಯಮದೇವರಿಂದ ಧರ್ಮರಾಜ ಮಗ ಹುಟ್ಟಿದ. ಎರಡನೇ ಮಗು ಬೇಕಾಯಿತು. ಜನಯಾನ್ಯಂ ಗುಣಾಢ್ಯಂ. ಧರ್ಮರಾಜ ಪಾಂಡುರಾಜ ಹೇಳಿದ್ದಂತೆ, ನೋಡು, ಗುಣಾಢ್ಯನಾದ ಮಗ ಬೇಕು, ಗುಣಭರಿತನಾದ ಮಗ ಬೇಕು ನನಗೆ ಅಂತ ಕೇಳಿದ್ದಾನೆ. ಯಾರಿದ್ದಾರೆ? ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ. ಬಹಳ ಅದ್ಭುತವಾಗಿ ಮಾತಾಡ್ತಾರೆ. 4 ವಿಷಯಗಳನ್ನು ಹೇಳಿ ಇವಾಗ ದೇವಶ್ರೇಷ್ಠಸ್ತು ಮಾರುತಃ, ಇನ್ನು ಯಾರನ್ನೂ ಕರಿಬೇಡ, ಕರೆಯೋದಾದ್ರೆ ವಾಯುದೇವರನ್ನೇ ನನಗೆ ಮಗನಾಗಿ ಕೊಡಬೇಕು ನೀನು ಅಂತ ಕೇಳಿಕೊಂಡಿದ್ದಾರೆ. ಪ್ರಾರ್ಥನೆ ಮಾಡಿಕೊಂಡು ದೂರ್ವಾಸರ ಮಂತ್ರ ಕೊಟ್ಟಿದ್ರಂತೆ. ಎಂಥ ಅದ್ಭುತವಾದ ಮಂತ್ರ ಅಂದರೆ, ಒಂದು ಮಂತ್ರ ಹೇಳಿದರೆ ಸಮಸ್ತ ದೇವ ವಶ್ಯದಂ, ಎಲ್ಲ ದೇವತೆಗಳನ್ನ ವಶದಲ್ಲಿ ತೆಗೆದುಕೊಳ್ಳುವಂತಹ ಒಂದು ಮಂತ್ರ ಇತ್ತಂತೆ. ದೂರ್ವಾಸರು ಕೊಟ್ಟಿರುವಂತಹ ಮಂತ್ರವನ್ನು ಹೇಳಿದ್ರು. ವಾಯುದೇವರನ್ನ ಆಹ್ವಾನ ಮಾಡಿದ್ದಾರೆ. ವಾಯುದೇವರು ಬಂದು ನಿಂತಿದ್ದಾರೆ. ಏನು ಅಂತ ಕೇಳಿದ್ರು. ನಿಮ್ಮಿಂದ ಸಂತಾನ ಆಗಬೇಕು ಅಂತ ಕುಂತಿ ಕೇಳಿಕೊಂಡಿದ್ದಾಳೆ. ಮಕ್ಕಳನ್ನು ಕೊಡಬೇಕಲ್ಲ, ಹೇಗೆ ಕೊಡಬೇಕು? ಲೋಕದಲ್ಲಿ ಸಂತಾನವಾಗುವ ಪ್ರಕ್ರಿಯೆಗಿಂತಲೂ ಭಿನ್ನವಾದ ಪ್ರಕ್ರಿಯೆಯಿಂದ ಸಂತಾನವನ್ನು ಕೊಟ್ಟಿದ್ದಾರಂತೆ. ತಸ್ಯೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೈವ ಯಂ ಪ್ರೀತಿಮತಾ ನಿಲೇನ ನರೇಂದ್ರಕಾಂತ ಸುಷುವೇತ್ರ ಕುಂತಿ. ತಸ್ಯೈವ ವಾಯೋಗೋ, ಅದೇ ವಾಯುದೇವರು, ಬೇರೆ ಯಾರಲ್ಲ. ಮತ್ತೆ ಹಿಂದೆ ಯಾರು ಹನುಮನಾಗಿ ಬಂದಿದ್ದಾನೆ. ತಸ್ಯೈವ ವಾಯೋರವತಾರಮೇನಂ, ಏನಂ ಅವತಾರಂ, ಈ ಅವತಾರ ಯಾವುದದು? ದ್ವಿತೀಯಂ, ಎರಡನೇದ್ದು. ಬರೇ ದ್ವಿತೀಯ ಅಲ್ಲ, ಅದ್ವಿತೀಯಂ, ಅದರಂಥ ಇನ್ನೊಂದು ಅವತಾರವೇ ಇಲ್ಲ. ಸಂತೋ ಅದ್ವಿತೀಯಂ ಅಂತ ಪದಚ್ಛೇದ ಮಾಡಿ. ಎಲ್ಲರೂ ಇಷ್ಟು ದಿವಸ ಮಾಡ್ಕೋತ ಬಂದಿರಿ. ಏನಂತ? ಸಂತೋ ದ್ವಿತೀಯಂ ಅಂತ ಮಾಡಿ ಆಗಿದೆ. ಈಗೇನು ಮಾಡಬೇಕು? ಸಂತೋ ಅದ್ವಿತೀಯಂ ಅಂತ ಪದಚ್ಛೇದ ಮಾಡಿ. ಶುಭಾಭರಣ ಎಂಬ ವ್ಯಾಖ್ಯಾನದಲ್ಲಿ ಸಂತಹ ಅದ್ವಿತೀಯಂ ಅಂತ ಮಾಡಿದ್ದಾರೆ. ಹಾಗೂ ಮಾಡ್ಲಿಕ್ಕೆ ಬರ್ತದೆ. ಯಾಕೆ? ಇವರಿಗೆ ಸರಿಸಾಟಿಯಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ, ಇವರು ಅದ್ವಿತೀಯರು ಅನ್ನುವುದಕ್ಕಾಗಿ ಸಂತೋ ಅದ್ವಿತೀಯಂ ಪ್ರವದಂತಿ ಭೀಮಂ. ಭೀಮನಂಥವ್ರು ಇನ್ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ ಭೀಮನಂಥವ್ರು ಇನ್ಯಾರಿಲ್ವೇ ಇಲ್ಲ. ಹೆಂಗಿರ್ಲಿಕ್ಕೆ ಬರ್ತದೆ? ಒಂದೊಂದೇ ಪೀಸು ದೇವರ ಸೃಷ್ಟಿ ಒಳಗೆ ನೆನಪಿಟ್ಟುಕೊಳ್ರಿ. ನಾವು ಅಷ್ಟೇ, ನಮ್ಮಂತೆ ಇನ್ಯಾರಿದ್ದಾರೆ ಅಂತ ಭ್ರಮಿಸಲೇಬೇಡ್ರಿ. ನಮ್ಮಂತೆ ಇನ್ಯಾರಿಲ್ವೇ ಇಲ್ಲ, ನಾವೇ ಒಬ್ರು. ಅದೇನೋ ಕಥೆ ಕಟ್ಟ್ಯಾರ, ಒಬ್ರಂಗೆ 7 ಮಂದಿ ಇರ್ತಾರೆ, 8 ಮಂದಿ ಇರ್ತಾರೆ, 9 ಮಂದಿ ಅಲ್ಲಿಲ್ಲ ನೋಡ್ರಿ. 100 ಮಂದಿ ಇರ್ತಾರೆ, ಅಲ್ಲಿ 7 ಮಂದಿ ನಿಲ್ಲಿಸ್ಬಿಟ್ರು. ಯಾಕೆ 7 ಜನ ಅಂತ ಒಂದು ಲೆಕ್ಕ ಹಾಕ್ಯಾರ. ಅದಕ್ಕೆ ಹಂಗಿರಂಗಿಲ್ಲ. ಹೋಲಿಕೆ ಇರಬಹುದು ಅಷ್ಟೇ. ಮುಖದ ಚರ್ಯೆ, ನಡಿಗೆ, ಮಾತು ಸ್ವಲ್ಪ ಹೋಲಿಕೆ ಬರಬಹುದು. ಒಬ್ಬರಂಗೆ ಇನ್ನೊಬ್ರು ಎಂದೆಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಅದನ್ನು ಶಾಸ್ತ್ರೀಯವಾದ ಪರಿಭಾಷೆಯಲ್ಲಿ ಹೇಳಿದರೆ ತದ್ವ್ಯಕ್ತಿತ್ವ ಅಂತ ಕರೀತಾರೆ, ಭೇದ ಅಂತ ಕರೀತಾರೆ. ಅವರವರ ಸ್ವಭಾವ ಅವರವರದ್ದು, ಇನ್ಯಾರಿಗೂ ಬರೋದಿಲ್ಲ. ಹಾಗಾಗಿ ತಸ್ಯೈವ ವಾಯೋರವತಾರಮೇನಂ ಸಂತೋ ಅದ್ವಿತೀಯಂ ಪ್ರವದಂತಿ ಭೀಮಂ. ಸಂತೋ ದ್ವಿತೀಯಂ, ಅದು ಎರಡನೇ ಅವತಾರ. ಆದರೆ ಎಂಥ ಅವತಾರ? ಅದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೈವ ಯಂ ಪ್ರೀತಿಮತಾ ನಿಲೇನ. ಸುಮ್ಮನೆ ವಾಯುದೇವರು ಹೀಗೆ ಸ್ಪರ್ಶ ಮಾಡಿದ್ರಂತ. ಯಾರನ್ನ? ಕುಂತಿಯನ್ನ. ಅದಕ್ಕೆ ಹೇಳಿದೆ, ಲೋಕದಲ್ಲಿ ಶಿಶುಗಳ ಜನನಕ್ಕಿಂತಲೂ ಭಿನ್ನವಾದ ಜನನ. ಮುಟ್ಟಿದ ಮಾತ್ರಕ್ಕೆ ವಾಯುದೇವರ ಅವತಾರ ಆಗೋಯ್ತು. ವಾಯುದೇವರ ಅವತಾರ ಆಗೇ ಹೋಗ್ಬಿಡ್ತು. ಯಾವಾಗ ಹುಟ್ಟಿದ್ರು? ಭಾರಿ ವಿಚಿತ್ರ. ಇದು ಸ್ಪೃಷ್ಟೈವ ಯಂ ಪ್ರೀತಿಮತಾ ನಿಲೇನ ನರೇಂದ್ರಕಾಂತ ಸುಷುವೇತ್ರ ಕುಂತಿ. ಫಾಲ್ಗುಣ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿವಸ ಭೀಮಸೇನ ಅವತಾರ ಆಗಿದೆ. ಚೈತ್ರ ಮಾಸದಲ್ಲಿ ಹನುಮನ್ ಜಯಂತಿ ಮಾಡ್ತೀವಿ ನಾವೆಲ್ಲ, ಆಶ್ವಿನದಲ್ಲಿ ಮಧ್ವ ಜಯಂತಿ, ಫಾಲ್ಗುಣ ಮಾಸದಲ್ಲಿ ಭೀಮ ಜಯಂತಿ. ಭೀಮಸೇನ ದೇವರು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಅವತಾರ ಮಾಡಿ ಬಂದಿದ್ದಾರೆ. ಫಾಲ್ಗುಣ ಮಾಸದಾಗ ಬಹಳ ಕಾರ್ಯಕ್ರಮ ಇರ್ತಾವ್ರಿ. ಮಂತ್ರಾಲಯ ಸ್ವಾಮಿಗಳ ಕಾರ್ಯಕ್ರಮ ಇರ್ತದೆ ಪ್ರಧಾನವಾಗಿ ಮೊದಲು ನಮ್ಮದು. ಅದಾದ ಕೂಡಲೇ ಸತ್ವೋತ್ ಸ್ವಾಮಿಗಳು, ಧೀರೇಂದ್ರ ತೀರ್ಥರು, ವಾರ ಸ್ವಾಮಿಗಳು, ವ್ಯಾಸರಾಜರು
ಭಾಳ ಮಂದಿ ಸೇರ್ಕೊಂಡಾರಿಲ್ಲ. ಹಿಂಗಾಗಿ ಭೀಮಸೇನ ದೇವ್ರ ಜಯಂತಿ ಮರ್ತೋಗ್ಬಿಡ್ತದೆ. ಭೀಮ ಜಯಂತಿಯು ಆವಾಗೇ ಇದೆ. ಫಾಲ್ಗುಣ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿವಸ ಭೀಮ ಜಯಂತಿ ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾರೆ. ಹಾಗಾಗಿ ಸಂತೋದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೈವ ಯಂ ಪ್ರೀತಿಮತಾನಿಲೇನ. ಪ್ರೀತಿಮತಾನಿಲೇನ ಕುಂತಿ ಮಾಡಿದ ಜನ್ಮ ಜನ್ಮಾಂತರದ ತಪಸ್ಸನ್ನು ನೋಡಿದ ವಾಯುದೇವರು ಸಂತೋಷದಿಂದ ಅವರ ಸ್ಪರ್ಶ ಮಾಡ್ತಾ ಇದ್ದಾರೆ. ಮುಟ್ಟಿದ ಮಾತ್ರದಿಂದ ಶಿಶುವಾಗಿ ಬಂತು. ನರೇಂದ್ರ ಕಾಂತ ಸುಶುವೆ ಅತ್ರ ಕುಂತಿ. ನರೇಂದ್ರನ ಕಾಂತ ಪಾಂಡುರಾಜನ ಹೆಂಡತಿಯಾದ ಕುಂತಿ ಸುಶುವೆ ಹರಿದಿದ್ದಾಳೆ ಮಗುವನ್ನ. ಅದು ಹುಟ್ಟಿ 10 ದಿವಸ ಆತಂತ್ರಿ ಮಗುಂತ. ಗುಡಿಗೆ ಹೋಗಿ ಬಂದ್ರಿ, ಬಾಣಂತನ ಇಲ್ಲ, ಏನಿಲ್ಲ. ಏನು ಬಾಣಂತರ ಆಗ್ಬೇಕು ಎಲ್ಲರ? ಮುಟ್ಟಿದ ಹುಟ್ಟಿ ಬಾಣಂತರ ಏನಾಗ್ಬೇಕು ಎಲ್ಲರ? 15 ದಿವಸಕ್ಕೆ ಮುಗೀತು, ವೃದ್ಧಿ ಮುಗಿಸ್ಕೊಂಡ್ರು, ಗುಡಿಗೆ ಹೋಗಿ ಬರ್ಲಿಕ್ಕತ್ತ. ಕುಂತಿ ಗುಡಿಯಿಂದ ಬರೋ ಕಾಲದಲ್ಲಿ ಅಲ್ಲಿ ಗುಹೆ ಒಳಗೆ ಒಂದು ಹುಲಿ. ಇವರೇನು ಹಸ್ತಿನಾಪುರದಾಗ ಇದ್ದಿದ್ದಿಲ್ರಿ, ಮತ್ತೆ ಬದರಿ ಒಳಗಿದ್ದರು. ಭೀಮಸೇನ ದೇವ್ರು ಹುಟ್ಟಿದ್ದು ಬದರಿಯಾಗ ಹುಟ್ಟ್ಯಾರ. ನಮ್ಗೆ ಗೊತ್ತಿರ್ಬೇಕು ಯಾರ್ಯಾರು ಎಲ್ಲೆಲ್ಲ ಹಡದ್ರಿಂದ ಎಲ್ಲೆಲ್ಲಿ ಹುಟ್ಟಿರ್ತಾರ ಮುಂದೆ. ಯಾಕಂದ್ರೆ ನಮ್ಮವ್ರದ್ರೆ ಗೊತ್ತಿರ್ಬೇಕು, ಉಳಿದವ್ರು ಗೊತ್ತಿಲ್ಲದೆ ಇದ್ರಿ ನಾ. ಭೀಮ ಬದರಿ ಕ್ಷೇತ್ರದಲ್ಲಿ ಪಾಂಡುಕೇಶ್ವರ ಅಂತ ಬರ್ತದಲ್ಲಿ, ಜೋಶಿ ಮಠ ಅಂತ ಬರ್ತದೆ ನೋಡ್ರಿ, ಅಲ್ಲಿ ಪಾಂಡುಕೇಶ್ವರ ಮುಂದೆ. ಅಲ್ಲಿದ್ದರೆ ಅವರೆಲ್ಲ ಕಾಡಿನಾಗ ಹುಟ್ಟಿದ 14 ವರ್ಷದ ತನಕ ಅಲ್ಲೇ ಇದ್ದಾರ್ರಿ. ಧರ್ಮರಾಜಗ 16 ಆಗಿತ್ತು, ಭೀಮಗ್ 15 ಆಗಿತ್ತು, ಅರ್ಜುನಿಗೆ 14 ಆಗಿತ್ರಿ. ಅಲ್ಲಿ ತನಕ ಅಲ್ಲೇ ಇದ್ದಾರು. ಬದರಿ ಕ್ಷೇತ್ರದಲ್ಲಿ, ನರನಾರಾಯಣ ಕ್ಷೇತ್ರದಲ್ಲಿ ವಾಯುದೇವರ 2ನೇ ಅವತಾರ ಭೀಮಾವತಾರ. ಮಧ್ವಾಚಾರ್ಯ ಇಲ್ಲೇ ಪಾಜಕದಾಗ ಹುಟ್ಟ್ಯಾರ, ನಮ್ಗೆ ಹತ್ರ ಭಾಳ ಹತ್ರ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಪಂಡಿತ ಸತ್ಯಲೋಕೇಶ್ವರ ಪ್ರಾಣ ಯತ್ರಾವತರದ ಉತ್ಸುಕ. ಇದು ಪಾಜಕದಲ್ಲಿ. ನಮ್ಮ ಕಿಷ್ಕಿಂದೊಳಗೆ ಇಲ್ಲಿ ಹಂಪಿ ಹತ್ರ ಅಂಜನಾದ್ರಿ ಬೆಟ್ಟದ ಅಲ್ಲಿ ಹನುಮಂತ ಹುಟ್ಟ್ಯಾರ ಅಂತ ಇಲ್ಲಿ ತೋರಿಸ್ತಿರ್ತಾರೆ. ಹಿಂಗಾಗಿ ನಮಗೆ ಎಲ್ಲೆಲ್ಲಿ ನಮ್ಮ ವಾಯುದೇವರ ಅವತಾರ ಆಗ್ಯಾವ, ಯಾವುದು ಪುಣ್ಯಭೂಮಿ ಅಂತ ಅರ್ಥ ಮಾಡಿಕೊಂಡಿರ್ಬೇಕು. ಉಳಿದವರು ತಮ್ಮ ಆಚಾರ್ಯ ಎಲ್ಲಿ ಹುಟ್ಟ್ಯಾರ ನೋಡ್ರಿ, ಅವ್ನು ದೊಡ್ಡ ಕ್ಷೇತ್ರ ಮಾಡ್ಕೊಂಡಾರ್ರಿ. ನಮಗೆ ಎಲ್ಲ ಪೂರ್ಣ ಅಷ್ಟೇ ನಿರ್ಲಕ್ಷರಿ, ಭಾರಿ ದೊಡ್ಡ ದೊಡ್ಡ ಕ್ಷೇತ್ರ ಮಾಡ್ಕೊಂಡಾರ ಎಲ್ಲರೂ. ಅವೆಲ್ಲ ಪ್ರಸಂಗ ಬಂದಾಗ ಹೇಳ್ತೀನಿ. ಹಾಗಾಗಿ ಅಲ್ಲಿ ಅವತಾರ ಆಯಿತು. ಅಲ್ಲಿ ಬದರಿಯಲ್ಲಿ ಗುಡಿಗೆ ಹೋಗಿ ಬರಬೇಕು. ಒಂದು ಗುಹೆಯಲ್ಲಿ ಒಂದು ಹುಲಿ ಈ ಕೈಯಾಗ ಕೂಸಿ ಹಿಡ್ಕೊಂಡು ಹೊಂಟಾಳ ಅಂತ ಗೊತ್ತಾಗಿ ಮೇಲೆ ಆಕ್ರಮಣ ಮಾಡಿ ಬಂದ್ಬಿಡ್ತು. ಒಮ್ಮೆ ಆಡ್ರ ಬಂದ್ಬಿಡ್ತು. ಬಂದ ಕೂಡಲೇ ಪಾಪ ಅದು ಏನು ಹೆಣ್ಮಗಳು ಕೈಯಾಗ ಗಾಬರಿ, ಕೈಯಾಗಿದ್ದು ಕೂಸಿನ ಬಿಟ್ಬಿಟ್ರು. ಗಾಬರಿ ಒಳಗೆ ಬರೀತ ಭಯದಲ್ಲಿ ಕೈಯಲ್ಲಿದ್ದ ಕೂಸನ್ನ ಬಿಟ್ಟೇ ಬಿಟ್ರು. ಏನಾಯಿತು ಬಿಟ್ರೆ, ಇಂದ್ರಾಯುಧಂ ಹೀಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಬಿಭೇದ ಭೂವೃದ್ವಪುರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್. ಆ ಬೆಟ್ಟಕ್ಕೆ ಒಂದು ಹೆಸರಿತ್ತು. ಆ ಬೆಟ್ಟಕ್ಕೊಂದು ಹೆಸರಿತ್ತಂತೆ. ಏನು ಹೆಸರಿತ್ತು ಅಂತ ಕೇಳಿದ್ರೆ ಶತಶೃಂಗ ಪರ್ವತ ಅಂತ ಹೆಸರಿತ್ತಂತೆ. ಯಾವಾಗ ಈ ಕೂಸು ಕೈ ಜಾರಿ ತೆಳಗೆ ಬಿತ್ತು ನೋಡ್ರಿ, ಬರೋಬ್ಬರಿ 100 ಹೋಳಾತಂತ ಕೂಸು. ಇದು ಪರ್ವತ ಕೂಸು ಬಿದ್ದಿದ್ದಕ್ಕೆ ಏನಾಯಿತು ಅಂದ್ರೆ 100 ಹೋಳಾಯ್ತಂತ. ಭಾಳ ಚಂದ ಹೇಳ್ಯಾರ. ನಿಜವಾಗಿ ಪರ್ವತಕ್ಕೆ ಹೆಸರು ಸಾರ್ಥಕತೆ ಬಂದದ್ದು ಭೀಮಸೇನನ ಸ್ಪರ್ಶದಿಂದಾಗಿ ಬಂತು ಅಂತ. ಕುಂತಿ ಓಡ್ತಾ ಬಂದ್ಲು, ನೋಡಿದ್ಲು ಏನಾಗ್ಯದ ನನ್ನ ಮಗುಗ ಅಂದು. ಕೂಸಿಗೇನಾಗಿದ್ದಿಲ್ರಿ, ಕೂಸಿನ ಕೆಳಗೇನು ಬಿದ್ದಿತ್ತು ನೋಡ್ರಿ ಅದು ಪರ್ವತ. ಆ ಪರ್ವತ ಏನಾಗಿತ್ತು ಅಂತ ಕೇಳಿದ್ರೆ ಮುರಿದು ಹೋಗಿತ್ತಂತೆ, ಪೂರ್ಣ ಮುರಿದು ಹೋಗ್ಬಿಟ್ಟಿತ್ತಂತೆ. ಅದಕ್ಕೆ ತಿಳಿಸ್ತಾ ಇದ್ದಾರೆ, ಇಂದ್ರಾಯುಧಂ ಹೀಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಬಿಭೇದ ಭೂವೃದ್ವಪುರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್. ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳುವಾಗ, ಕರದಿಂದ ಶಿಶುಭಾವನಾದ ಭೀಮನ ಬಿಡಲು, ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆಂದೆನಿಸಿತು. ಕೈಯಿಂದ ಬಿದ್ದು ಕೂಡಲೇ ಆ ಪರ್ವತಕ್ಕೆ ಹೆಸರು ಸಾರ್ಥಕ ಆಯಿತಂತೆ. ಯಾಕೆ ಅಂದರೆ ಬರೇ ಕೋಡ್ಗಲ್ಲಿದ್ದುವಂತೆ, ಮೇಲಿನ ಕಲ್ಲುಗಳು 100 ಇದ್ದುವಂತೆ, ಅದಕ್ಕೆ ಶತಶೃಂಗ ಅಂತ ಕರೆದಿದ್ರು. ಅದು ಉಪಯೋಗ ಬೀಳಲಿಲ್ಲ.
ಹೆಸರು ಸಾರ್ಥಕ ಆಗಲಿಲ್ಲ. ಯಾವಾಗ ಭೀಮ ಪರ್ವತದ ಮೇಲೆ ಬಿದ್ದಾಗ ಅದು ಒಡೆದು 100 ಹೋಳಾಗಿ ಶತಶೃಂಗ ಅಂತ ಸರಿ ಆಯ್ತಂತೆ. ಇದೇನು ದೊಡ್ಡ ವಿಷಯ, ಇದು ವರ್ಣನೆ ಮಾಡುವಂಥ ವಿಷಯವ? ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಇದೇ ಪರ್ವತಗಳಿಗೆ ಹಿಂದಕ್ಕೆ ಇಂದ್ರದೇವರು ವಜ್ರಾಯುಧ ಪ್ರಯೋಗ ಮಾಡಿದ್ರಂತೆ. ಇಂದ್ರಾಯುಧಂ ಹೀಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಗ್ ಬಿಭೇದ ಭೂವೃದ್ವಪುರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್. ಇಂದ್ರದೇವರು ಕೈಯಲ್ಲಿ ವಜ್ರಾಯುಧವನ್ನ ತೆಗೆದುಕೊಂಡು ಪರ್ವತಗಳಿಗೆ ರೆಕ್ಕೆಗಳಿದ್ದುವಂತೆ ಅವುಗಳನ್ನು ಕತ್ತರಿಸಲಿಕ್ಕೆ ಹೋಗಿದ್ರಂತೆ. ಬಲಿಷ್ಠವಾಗಿ ಏಟು ಹಾಕಿದ್ರು. ಒಂದೊಂದು ಏಟು ಶಕ್ತಿಪೂರ್ವಕವಾಗಿ ಹಾಕಿದಾಗ ಅವುಗಳ ರೆಕ್ಕೆಗಳು ಕತ್ತರಿಸಲ್ಪಟ್ಟವು. ಇಂದ್ರಾಯುಧಂ ಹೀಂದ್ರ ಹಿ ಅಂತ ಬಿಟ್ಟುಕೊಳ್ಳಬೇಕು. ಇಂದ್ರಕರಾಭಿನುನ್ನಂ, ಇಂದ್ರಕರದಿಂದ ಅಭಿನುನ್ನ ಪ್ರಯೋಗ ಮಾಡಲ್ಪಟ್ಟಾಗ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಶಕ್ತಿಪೂರ್ವಕವಾಗಿ ಎತ್ತಿ ಕತ್ತರಿಸಿದಾಗ ಆ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಪರ್ವತಗಳ ರೆಕ್ಕೆಗಳೆಲ್ಲ ಕತ್ತರಿಸಿಕೊಂಡು ಹೋದವಂತೆ. ನಮಗಿದೇ ಕಥೆ ಗೊತ್ತಿಲ್ಲ. ಮೊದಲನೇದು ಏನು? ಪರ್ವತಗಳಿಗೆ ರೆಕ್ಕೆಗಳಿದ್ದುವು. ಹಿಂಗೆ ಹೇಳ್ರಿ, ಇವತ್ತೇನು ಕೂತಿರ್ತಾವ ನೋಡ್ರಿ ಟಿವಿಯಾಗೆಲ್ಲ, ಬುದ್ಧಿಜೀವಿಗಳು ಅಂತ ತಿಳ್ಕೊಂಡು ಕೂತಿರ್ತಾವ ನೋಡ್ರಿ. ಒಂದು ಬಗಲಿಗೆ ಒಂದು ಹೆಗಲಿಗೆ ಒಂದು ಚೀಲ, ಎಂದೂ ಹಜಾಮತಿ ಮಾಶುಗಳಾದ ಒಂದಿಷ್ಟು ಕೂದಲುಗಳು ಬಿಟ್ಟುಕೊಂಡು ಕೂತಿರ್ತಾವ ನೋಡ್ರಿ ಅವೆಲ್ಲ. ಈ ಬುದ್ಧಿಜೀವಿಗಳು ನಗತಾವ, ಹೋಗ್ರಿ ಪರ್ವತಕ್ಕೆ ಏನು ರೆಕ್ಕಿರ್ತಾವೆಲ್ರ ಅಂತ. ಎಂದೆಂದೂ ಶಾಸ್ತ್ರವನ್ನು ಓದಿಲ್ಲ, ವಿಜ್ಞಾನವನ್ನು ಓದಿಲ್ಲ, ಬರೇ ಖಂಡನ ಮಾಡಬೇಕು ಅಂತೇನು ಕೂತಿರ್ತಾವ ನೋಡ್ರಿ. ಇಂಥ ಹುಚ್ಚುಗಳಿಗೆ ಹೇಳಿದ್ನಾಗೂ ಬರ್ತಾವ. ವೇದಗಳಲ್ಲಿ ಉಂಟು, ಪುರಾಣಗಳಲ್ಲಿ ಉಂಟು, ಸ್ಪಷ್ಟವಾಗಿ ತಿಳಿದುಕೊಳ್ಳ್ರಿ. ಎಲ್ಲ ಪರ್ವತಗಳಿಗೂ ರೆಕ್ಕೆಗಳಿದ್ದವು. ಪರ್ವತಗಳು ಹಾರಿ ಹಾರಿ ಎಲ್ಲಿ ಬೇಕಲ್ಲಿ ಹೋಗಿ ಕೂಡ್ತಾ ಇದ್ದವು. ಎಲ್ಲೋ ಕೆಲವು ಋಷಿಮುನಿಗಳ ಆಶ್ರಮ, ಅಲ್ಲಿ ಹೋಗಿ ಕೂತ್ಬಿಡೋರು ಇದ್ದಕ್ಕಿದ್ದಂತೆ. ಪಾಪ ಒಳಗೆ ಕೂತವ್ರು ಒಳಗೆ ಅಪ್ಪಚ್ಚಿ, ದಂಡಿಗೆ ಕೂತವ್ರು ಈ ಕಡೆ. ಏನ್ ಮಾಡ್ಬೇಕು? ಹೀಗೆಲ್ಲ ಮಾಡಿಬಿಟ್ರೆ ತೋಚನೆ ಇಲ್ಲ. ಕೊನೆಗೆಲ್ಲರೂ ಸೇರಿ ಇಂದ್ರದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು. ಇಂದ್ರದೇವ, ಈ ರೆಕ್ಕೆಗಳನ್ನೇನು ಕೊಟ್ಟಿದ್ದೀರಿ ನೀವು ಪರ್ವತಗಳಿಗೆ, ಇವು ನಮಗೆ ಬಹಳ ಬಾಧಿಸ್ತಾ ಇದೆ. ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅವುಗಳ ಹಾರದೆ ಇದ್ದಂತೆ ನೋಡಿಕೊಳ್ಳ್ರಿ ಎಂದ್ರು. ಇಂದ್ರದೇವರಂದ್ರು, ತಡ್ರಿ ಎಂದ್ರು. ಒಮ್ಮೆ ಹಂಗ ಇದನ್ನ ಮಾಡ್ಲಿಕ್ಕೆ ಬರಂಗಿಲ್ಲ, ಆಕ್ಷನ್ ತಗೊಳ್ಳಿಕ್ಕೆ ಬರಂಗಿಲ್ಲ. ಹಿಂಗ ಅಪ್ಲಿಕೇಶನ್ ಬಂದ ಕೂಡಲೇ ಹಿಂಗ ಅಂತಿಲ್ಲ, ಸ್ವಲ್ಪ ನೋಡ್ಬೇಕಾಗ್ತದೆ, ವೇಟ್ ಮಾಡ್ಬೇಕಾಗ್ತದೆ. ವೇಟ್ ಮಾಡಿದವ್ರು ಏನು ವೇಟ್ ಮಾಡಿದ್ರು? ಅವರಿಂದ ಒಂದು ಅಪರಾಧ ಆಗ್ಲಿ ಅಂತ ಕಾಯ್ತಾ ಇದ್ರಂತ. ಅಲ್ರಿ, ಇದಕ್ಕಿಂತ ದೊಡ್ಡ ಅಪರಾಧನ? ಇದಕ್ಕಿಂತ ದೊಡ್ಡ ಅಪರಾಧ ಅವರು ಮಾಡ್ತಾರೆ ಅಂತ ಕಾಯ್ತಾ ಇದ್ರಂತೆ. ಪ್ರಾಯ ಇಲ್ಲಿಯವರೆಗೆ ನಾವು ನೀವೆಲ್ಲ ಈ ಕಥೆಯನ್ನು ಕೇಳಿದ್ದೇವೆ. ಇಂದ್ರದೇವ ರೆಕ್ಕೆಗಳಿದ್ದವು, ಕತ್ತರಿಸಿದೆಲ್ಲ ಕೇಳಿದ್ದೇವೆ. ನೆಕ್ಸ್ಟ್ ಸ್ಟೋರಿ ಇದೆಯಲ್ಲ, ಇದು ಫ್ಲಾಶ್ ನ್ಯೂಸ್, ಹೊಸ ಕಥೆ ಇದು, ಕೇಳ್ರಿ. ಯಾವಾಗ ಹಿರಣ್ಯಾಕ್ಷ ಈ ಭೂಮಿಯನ್ನ ಎಳೆದು ನೀರಿನಲ್ಲಿ ಮುಳುಗಿಸ್ಬೇಕು ಅಂತ ಹೊರಟನಲ್ಲ, ಆವಾಗ ಈ ಪರ್ವತಗಳೆಲ್ಲ ಭೂಮಿಯನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ವಂತೆ. ಅದಕ್ಕೆ ಸಂಸ್ಕೃತದಲ್ಲಿ ಭೂಮಿಗಳಿಗೆ ಪರ್ವತಗಳಿಗೆ ಭೂಭೃತ್ ಅಂತ ಹೆಸರು. ಪರ್ವತಕ್ಕೆ ಏನು ಹೆಸರು? ಭೂಭೃತ್. ಭೂಭೃತ್ ಅಂದ್ರೆ ಭೂಮಿಯನ್ನು ಹಿಡಿದುಕೊಂಡು ನಿಂತ್ಕೊಳ್ಳೋದು. ಯಾಕೆ? ಭೂಮಿ ಕೆಳಗೆ ಹೋಗಬಾರ್ದು, ಮೇಲೂ ಹಾರಬಾರ್ದು. ಎರಡೂ ವ್ಯವಸ್ಥೆ ಮಾಡುವುದಕ್ಕಾಗಿ ಪರ್ವತಗಳನ್ನು ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾನಂತೆ. ಈಗ ಬಟ್ಟಿ ಒಣ ಹಾಕಿರ್ತೀವಿ, ಹಾರಿ ಹೋಗಬಾರ್ದು ಅಂತ ಮೇಲೆ ಕಲ್ಲಿಟ್ಟಿರ್ತೀವಿ, ಹೌದಾ ಇಲ್ಲ? ಹಾರಿ ಹೋಗಬಾರ್ದು ಅಂತ. ಹಾಗೆ ಈ ಭೂಮಿ ಮೇಲೆ ಹೋಗಬಾರ್ದು ಅನ್ನೋದಕ್ಕೆ, ಸರಿಯಾಗಿ ಭಾರ ಇರಲಿ ಅನ್ನೋದಕ್ಕೆ ಪರ್ವತಗಳನ್ನು ಭಗವಂತ ನಿರ್ಮಾಣ ಮಾಡಿ ಇಟ್ಟಿದ್ದ. ಮತ್ತೆ ಅದು ತಿರುಗುತ್ತಾ ಇರಬೇಕಲ್ಲ ಸದಾ ವ್ಯವಸ್ಥೆಯಿಂದ ಅಂತ ಇವು ರೆಕ್ಕೆಗಳನ್ನು ಕೊಟ್ಟು ಅದರ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಇದು ಹಿರಣ್ಯಾಕ್ಷ ಆಲೋಚನೆ ಮಾಡಿದ. ಯಾವಾಗ ಎಲ್ಲಿವರೆಗೆ ಇವು ಹಿಂಗೆ ಇರ್ತಾವ, ಇದು ಪರ್ವತಗಳು ಇದ್ರೆ ನನಗೆ ಈ ಭೂಮಿಯನ್ನು ಕರ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಪರ್ವತಗಳಿಗೆ ಸ್ವಲ್ಪ ಲಂಚ ಕೊಟ್ಟ, ಸ್ವಲ್ಪ ತಿನ್ನಿಸಿದ. ಅವಕ್ಕೆ ಚೆನ್ನಾಗಿ, ನಿಮಗೆ ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ, ಒಂದು 10 ನಿಮಿಷ ನೀವು ಹಾರಿ ಹೋಗ್ಬಿಡ್ರಿ ಅಂತ. ನೀವು ಹಾರಿ ಹೋದಾಗ ನಾನು ಅದನ್ನು ಸೆಳೆದು ಬಿಡ್ತೀನಿ ಅಂತ ಹೇಳಿ ಆಯಿತು ಅಂತ ಇವು 10 ನಿಮಿಷ ಅಂದರೆ ಸ್ವಲ್ಪ ಅವಧಿಗಳವರೆಗೆ ಎದ್ದು ಹಾರಿದಾಗ ಆ ಕ್ಷಣದಲ್ಲಿ ಹಿರಣ್ಯಾಕ್ಷ ಏನು ಮಾಡಿದ ಅಂದರೆ ಈ ಭೂಮಿಯನ್ನು ಸೆಳೆದು ಬಿಟ್ಟ. ಸೆಳೆದು ಅದನ್ನೇ ಒಳಗಡೆಗೆ ಮುಳುಗಿಸಿ ಬಿಟ್ಟ. ಇಂದ್ರದೇವರು ಕಾಯ್ತಾ ಇದ್ರು. ಬರೋಬ್ಬರಿ ಆಯಿತು ಅಂದರು. ಯಾಕೆ? ಅವುಗಳಿಂದ ಒಂದು ಅಪರಾಧ ಆಗಲಿ ಅಂತ ಕಾಯ್ತಾ ಇದ್ರು. ಸರಿಯಾಗಿ ಅಪರಾಧ ಆಯಿತು. ಆದ ಕೂಡಲೇ ಇಂದ್ರದೇವರ ವಜ್ರಾಯುಧವನ್ನು ತೆಗೆದುಕೊಂಡ್ರು.
ತೆಗೆದುಕೊಂಡು ಬಂದು ಪರ್ವತಗಳಿಗೆಲ್ಲ ಹೇಳಿದ್ರು, ನಿಮಗೆ ದೇವರು ಏನು ಕೆಲಸ ಕೊಟ್ಟಿದ್ದ? ಈ ಭೂಮಿಯನ್ನು ಹೊತ್ತುಕೊಂಡು ನಿಲ್ಲಬೇಕು ಅಂತ ಕೆಲಸ ಕೊಟ್ಟಿದ್ದಾನೆ. ಯಾವುದೋ ತುಚ್ಛ ರಾಕ್ಷಸನ ಒಂದೆರಡು ಕಾಸಿಗೆ ಆಸೆ ಬಿದ್ದು ಇಂಥ ಕೆಲಸ ಮಾಡ್ತೀರಿ ನೀವು, ನಿಮಗೆ ಇನ್ನೆಂದೂ ಆಚೆ ಈಚೆ ಹಾರಲಿಕ್ಕೆ ಬಂದಿರಬಾರದು, ಆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಬಲವಾಗಿ ವಜ್ರಾಯುಧವನ್ನು ತೆಗೆದುಕೊಂಡು ಕತ್ತರಿಸ್ಬಿಟ್ರು. ಇಂದ್ರಾಯುಧಂ ಹೀಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಬಿಭೇದ ಭೂವೃದ್ವಪುರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್. ಹೇಗೆ ಇಂದ್ರದೇವರು ವಜ್ರಾಯುಧವನ್ನು ತೆಗೆದು ತಾವಾಗಿ ಬುದ್ಧಿಪೂರ್ವಕವಾಗಿ ರೆಕ್ಕೆಗಳನ್ನು ಕತ್ತರಿಸಬೇಕಾಯಿತೋ ಅಂತ ಸ್ಥಿತಿ ಇಲ್ಲಿರಲಿಲ್ಲ. ಭೀಮಸೇನ ಶಿಶುವಾದಾಗ ಬೀಳಬೇಕು ಅಂತ ಬಿದ್ದದ್ದಲ್ಲ, ಜಿಗಿಬೇಕು ಅಂತ ಜಿಗಿದದ್ದಲ್ಲ, ಜನನಿ ಕರಾಗ್ರಾತ ಅಮ್ಮನ ಕೈಯಿಂದ ಜಾರಿ ಬಿದ್ದದ್ದಕ್ಕಾಗಿ ಮಗುವಿಗೆ ಏನಾಗಲಿಲ್ಲ. ಏನಾಯಿತು? ಪರ್ವತಕ್ಕೇನೆ ಪೆಟ್ಟಾಗಿ ಪರ್ವತ 100 ಹೋಳಾಗಿ ಅದಕ್ಕೆ ಹೆಸರು ಇದ್ದದ್ದು ಸಾರ್ಥಕ ಆಯಿತು, ಶತಶೃಂಗ ಅಂತ ಹೇಳ್ತಾರೆ. ಕೃಷ್ಣಾವತಾರದಲ್ಲೂ ಹೀಗೆ ಹೇಳಿರ್ತಾರೆ. ಪೂತನೆ ಎತ್ತಿಕೊಂಡು ಹೋಗಿದ್ಲಂತೆ, ವಿಷಪೂರಿತವಾದ ಹಾಲು ಕುಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ಲು, ಪ್ರಾಣ ಹಿಂಡಿದ ಕೃಷ್ಣ ಮೇಲಿಂದ ಬಿದ್ಲು. ಎಷ್ಟು ದೊಡ್ಡ ದೇಹ, ಇಡೀ ಊರಿನ ತುಂಬ ಬಿದ್ದಿತ್ತಂತೆ ದೇಹ. ಅದು ಬಿದ್ದಿದ್ರೆ ಕೂಸು ಮೇಲೆಲ್ಲೋ ಬಿದ್ದಿತ್ತವಳೆ ಎದೆ ಮೇಲೆ. ಹುಡುಕ್ತಾ ಹೋದ್ರೆ ಯಾರೋ ಕೇಳಿದ್ರಂತೆ, ಶಿಶುಗೇನಾಗಿದೆ ನೋಡ್ರಿ ಅಂತ. ಶಿಶುಗೇನಾಗಿಲ್ಲ, ತೆಳಗಿದೆ ಎಲ್ಲ ಪಶು, ಅದೇ ಹೋಗಿದೆ ಅಂತ ಹೇಳಿದ್ರಂತೆ. ಹಾಗಾಯ್ತು. ಇದು ಬಿಂಬ, ಇದು ಪ್ರತಿಬಿಂಬ. ಕೃಷ್ಣ ಬಿಂಬ, ವಾಯುದೇವರ ಪ್ರತಿಬಿಂಬ. ಕೃಷ್ಣ ಏನ್ ಮಾಡಿ ತೋರಿಸಿದ್ದಾನೆ, ವಾಯುದೇವರು ಅದನ್ನೇ ಮಾಡಿ ತೋರಿಸ್ತಾನೆ. ಹೀಗಾಗಿ ಬಿಂಬ ಪ್ರತಿಬಿಂಬ ಭಾವದ ಸಾದೃಶ್ಯ ಹೆಚ್ಚು ಅವರಲ್ಲಿ ಮೂಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕನ್ನಡದ ಕವಿಗಳು ಇದನ್ನ ಪದ್ಯವನ್ನ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಇದೇ ಸಂಸ್ಕೃತ ಪದ್ಯವನ್ನ ನಮ್ಗೆ ಹೇಳಲಿಕ್ಕೆ ಬರುವಂತೆ. ಸುರಪತಿಯುತಾನಿಂದ್ರ ಪೂರ್ವದಿ ಭರದಿ ವಜ್ರಾಯುಧವ ಬೀಸಲು ಧರಣಿಧರ ಪಕ್ಷಗಳು ಛೇದನ ಹೊಂದಿದವು ಮತ್ತೆ. ಪರ್ವತಾಗ್ರದಿ ಜನನಿ ಕುಂತಿಯ ಕರ ಕಮಲದಿಂ ಜರಿದು ಬೀಳಲು ದೊರೆಯು ಸೀಳಿದ ನಂಗ ಸಂಗದಿ ಗಿರಿಯ ಚಿತ್ರವಿದು. ಆ ಶ್ಲೋಕವನ್ನು ಸರಳವಾಗಿ ತಿಳ್ಕೊಳ್ಳಿಕ್ಕೆ ಸಂಸ್ಕೃತ ಹೆಂಗದ ಹಂಗೇ ಬರಿಬೇಕು ಅಂದ್ರೆ ಇಷ್ಟು ಚಂದ ಬರಿಬೇಕು. ಅದನ್ನು ಮೊದಲೇ ದಿವಸ ಹೇಳಿದ್ದೀನಿ. ಸುರಪತಿಯು ತಾನಿಂದ್ರ ಪೂರ್ವದಿ ಭರದಿ ವಜ್ರಾಯುಧವ ಭೀಸಲು ಧರಣಿಧರ ಪಕ್ಷಗಳು ಛೇದನ ಹೊಂದಿದವು ಮತ್ತೆ. ಪರ್ವತಾಗ್ರದಿ ಜನನಿ ಕುಂತಿಯ ಕರ ಕಮಲದಿಂ ಜರಿದು ಬೀಳಲು ದೊರೆಯು ಸೀಳಿದ ನಂಗ ಸಂಗದಿ ಗಿರಿಯ ಚಿತ್ರವಿದು. ಏನು ಆಯಾಸ ಆಗದೆ ಇದ್ದಂತೆ ಆ ಶ್ಲೋಕ ಅರ್ಥ ಆಗುವುದಕ್ಕಾಗಿ ಮಾಡಿದ್ದಾರೆ. ಹಿರಿಯ ವಿದ್ವಾಂಸರು ಹೀಗೆಲ್ಲ ಮಾಡ್ತಿದ್ರು, ಅದೇ ಆಶ್ಚರ್ಯ. ಅವುಗಳನ್ನು ನಾವು ಮರ್ತಿದ್ದೇವೆ. ಇವುಗಳನ್ನು ಆಗಾಗ ಓದ್ತಿದ್ರೆ ಸ್ವಲ್ಪ ಅಷ್ಟೇ ವಿದ್ವಾಂಸರ ಸ್ಮರಣೆ ಆಗ್ತಿರ್ತದೆ. ಮುಂದೆ ನಮ್ಮದು ಯಾರ ಸ್ಮರಣೆ ಮಾಡ್ತಾರೆ ಅಷ್ಟೇ, ಇಲ್ಲ ಇಲ್ಲಿ ಗೋವಿಂದ. ಅದಕ್ಕೆ ಇನ್ನು ಮುಂದೆ ಏನಾಯಿತು, ಭೀಮಂದು ಒಂದು ಕಥೆ ಹೇಳಿದರು. ಅಲ್ಲಿಂದ ಹುಡುಗ ಇದಕ್ಕೆ ಬಂದಂತ, ಪಾಂಡುರಾಜ ತೀರ್ಕೊಂಡ. ಅವನಲ್ಲೇ ಎಲ್ಲ ಮುಗಿಸ್ಕೊಂಡು ಹಸ್ತಿನಾಪುರಕ್ಕೆ ಬಂದಿದ್ದಾನೆ. ಹಸ್ತಿನಾಪುರದಲ್ಲಿ ಬಾಲಲೀಲೆಗಳು ಪ್ರಾರಂಭ ಆಯ್ತು ಇವನದ್ದು, ಭೀಮಂದು. ಹನುಮನ್ ಬಾಲಲೀಲೆ ನೋಡಿದ್ದೀವಿ, ಭೀಮನ್ ಬಾಲಲೀಲೆ, ಮಧ್ವರ ಬಾಲಲೀಲೆಗಳು ನೋಡಬೇಕಾಗಿದೆ ಇನ್ನು ಮುಂದೆ. ಏನ್ ಬಾಲಲೀಲೆ ಅಂದ್ರೆ ಒಂದೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಬಹಳ ಹೇಳಿಲ್ಲ. ಪುರೇ ಕುಮಾರಾನಲಸಾನ್ ವಿಹಾರಾನ್ ನಿರೀಕ್ಷ ಸರ್ವಾನ್ ಅಭಿಮಂದ ಲೀಲಗ ಕೈಶೋರ ಲೀಲಾ ಮದ ಸಿಂಹ ಸಂಗಾಂ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ. ಪುರೇ ಹಸ್ತಿನಾಪುರೇ, ಎಲ್ಲಿ ಪುರೇ? ಹಸ್ತಿನಾಪುರೇ, ಮರಾಠಿ ಪುರೇ ಅಲ್ಲ. ಮತ್ತೆ ಮರಾಠಿ ಪುರೇ ಅಂದ್ರೆ ಸಾಕು ಅಂತ ಅರ್ಥ, ಕನ್ನಡ ಪುರೇ ಅಂದ್ರೆ ಹೊಡೆಯೋದಂತ ಅರ್ಥ. ಅದಕ್ಕೆ ಪುರೇ ಹಸ್ತಿನಾಪುರೇ ಕುಮಾರಾನ್ ಅಲಸಾನ್ ವಿಹಾರಾತ್. ಆಟ ಆಡ್ತಾ ಇದ್ರೆ ಸ್ವಲ್ಪ ತಾಗೋದ್ರಾಗೆ ದುರ್ಯೋಧನಾದಿಗಳು ಸಕಾತಪ್ಪ ಅಂತಿದ್ವು ಅಂತ. ಇನ್ನೂ ಆಟ ಶುರು ಮಾಡಿರಂಗಿಲ್ಲ ಆಗಲೇ ಸಕಾತು ಅಂತಾವ್. ನಮ್ಮ ಹುಡುಗರಿಗೆ ಬರೀಲಿಕ್ಕೆ ಹಂಗೆ ಮಾಡ್ಲಿಕ್ಕಿರ್ತಾವ್ರಿಗೆ. ಸಾಲಿ ಓದು ಬರೆಯೋದಿರ್ತದಲ್ಲ, ಹಿಂಗೆ ಪುಸ್ತಕ ತೆಗೆದು ಹಿಂಗೆ ಒಂದು ಲೈನ್ ಬರೆದು ಕೂಡಲೇ ಹಿಂಗೆ ರಟ್ಟಿಗೆ ಮುರಿಯೋದು, ಪೆನ್ ಹಿಂಗೆ ಅನ್ನೋದು, ಛೇ 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 ಇಷ್ಟ 2 ಪೇಜ್ 1 ಪೇಜ್ ಬರೆಯೋದ್ರಾಗ ಕೈ ಕಾಲೆಲ್ಲ ಹೋಗ್ಬಿಡ್ತಾ ಹೋದ ಕೆಲಸ.
ಆಟಕ್ಕೆ ಸುಸ್ತಾಗಂಗೆ ಇಲ್ರಿ. ಅವು ದುರ್ಯೋಧನಾದಿಗಳು ಭೀಮನ್ ಜೊತೆಗೆ ಆಟ ಆಡುವಾಗ ಪುರೇ ಕುಮಾರಾನ್ ಅಲಸಾನ್ ವಿಹಾರಾತ್ ಅಲಸಾನ್ ಕುಮಾರಾನ್ ನಿರೀಕ್ಷ. ಆಟ ಆಡೋ ಕಾಲದಲ್ಲಿ ಆಲಸಿಗಳಾಗಿ ಸಾಕಾತು ಸುಸ್ತಾತು ಅಂತ ಅನ್ನೋದನ್ನು ನೋಡಿ ಭೀಮಸೇನ್ ಅನ್ಕೊಂಡಂತ ಸುಳ್ಳ ಇವ್ರ ಜೊತೆ ಯಾಕೆ ಆಡ್ಲಿಕ್ಕೆ ಹೋದೆ ನಾನು? ಅಲ್ಲಿದ್ದಲ್ಲ ಬದ್ರಿ ಒಳಗೆ, ಅದೇನು ಪಾಂಡುಕೇಶ್ವರದಲ್ಲಿ ಇದ್ದಲ್ಲ, ಅಲ್ಲಿ ಆಟ ಚಲೋ ಇತ್ತು ಅಂದ್ರಂಥವ್ರು. ಯಾಕೆ ಅಲ್ಲೇನು ಆಟ ಆಡ್ತಾ ಇದ್ರು ಅಂತ ಕೇಳಿದ್ರೆ ಶ್ರೀಪಾದರಾಜರಂತಾರೆ, ಹರಿಗಳಿಂ ಕರಿಗಳಿಂ ಅರೆವ ವೀರನಿಗೆ ಸುರ ನರರು ಸರಿಯೇ. ಒಂದು ಆನೆ ಹಿಂಗೆ ಎತ್ತಬೇಕಂತ್ರಿ ಭೀಮಸೇನ ಸಣ್ಣ ಇದ್ದಾಗ. ದೊಡ್ಡ ಆದ್ಮೇಲೆ ಮತ್ತೆ ತಪ್ಪು ಮಾಡ್ಕೊಳ್ಬೇಕು, ದೊಡ್ಡವಾಗಿಬಿಟ್ಟಿದ್ದ ಭೀಮಸೇನ. ಸಣ್ಣ ಹುಡುಗ್ರಿ ಅದು ಹಿಂಗೆ ಆನೆ ಸೊಂಡಿ ಹಿಂಗೆ ಎಡಿಬೇಕು, ಇಲ್ಲೊಂದು ಆನೆ ಇರ್ಬೇಕಲ್ಲ, ಈಗ ಆನೆ ಎರಡೂ ಆನೆ ಹಿಂಗೆ ಅಪ್ಪಳಿಸ್ತಿದ್ದಂತೆ. ನಾ ಹೇಳಿದ್ದಾದ್ರೆ ಕಪಿಲಾಚಾರ ಕಥೆ ಆಗ್ತಿತ್ರಿ. ಶ್ರೀಪಾದರಾಜರದ್ದು ಬದುಕೊಂಡೆ ನಾನು. ಹರಿಗಳಿಂ ಕರಿಗಳಿಂ ಅರೆವ ವೀರನಿಗೆ ಸುರನರರು ಸರಿಯೇ. ಕರಿಗಳು ಅಂದ್ರೆ ಆನೆಗಳು, ಹರಿಗಳು ಅಂದ್ರೆ ಸಿಂಹಗಳು. ಒಂದು ಸಿಂಹ ಇನ್ನೊಂದು ಸಿಂಹ ಬಾಲ ಎರಡು ಹಿಡಿಬೇಕಂತ. ಹಿಂಗ ಸಿಂಹದ್ರಿ ನಮ್ಮ ಹುಡುಗರು ಬೆಕ್ಕಿನ ಬಾಲ ಹಿಡಿತಿರ್ತಾವಲ್ಲ, ನಾಯಿ ಸಾಕಿದ್ರೆ ಮನ್ಯಾಗ ನಾಯಿ ಬಾಲ ಹಿಡಿದಿರ್ತಾವಲ್ಲ, ನಾಯಿ ಬಾಲ ಬೆಕ್ಕಿನ ಬಾಲ ಅವು ಎರಡೂ ಹಿಂಗೆ ಹಿಡಿದು ಎರಡೂ ಸಿಂಹದ ಬಾಲಗಳನ್ನು ಹಿಡಿದು ಹಿಂಗೆ ಅಪ್ಪಳಿಸ್ಬೇಕಂತವು. ಏನೋ ಪೂಜೆ ನಡೆದ ತಾಳ ತಗೊಂಡು ಹಿಂಗೆ ಬಾರಿಸಿದ್ರು, ಗಂಟಿ ಬಾರಿಸಿದ್ರು ಅನ್ನೋ ಹಂಗೆ. ಹರಿಗಳಿಂ ಕರಿಗಳಿಂ ಅರೆರ ವೀರನಿಗೆ ಸುರ ನರರು ಸರಿಯೇ ಅಂತ ಕೇಳ್ತಾರೆ ಶ್ರೀಪಾದರಾಜರು. ಏನು ತಾಕತ್ತಿರ್ಬೇಕ್ರಿ ಭೀಮನಲ್ಲಿ, ಏನು ತಾಕತ್ತಿರ್ಬೇಕು? ಮಹಾಭಾರತದಲ್ಲಿ ಒಂದು ಉಲ್ಲೇಖ ಹೇಳ್ತದೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ನಮಗೆ ತಿಳಿಯೋ ಹಂಗೆ ಒಂದು ಸುಮ್ಮನೆ ಹೇಳಿರ್ತಾರೆ. ಅವೆಲ್ಲ ಅಪೂರ್ಣ ಮುಗೀತು ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು, ಇನ್ನೂ ಜಾಸ್ತಿ ಇರ್ತದೆ. ಎಷ್ಟಿದೆ ಅಂತ ಕೇಳಿದ್ರೆ ಭೀಮನ ದೇಹದಲ್ಲಿ 10,000 ಆನೆಯ ಬಲ ಇದೆ ಅಂತ ಬರೆದಿದ್ದಾರೆ. ಒಂದು ಕಡೆಗೆ ಸುಮ್ಮನೆ ಫಸ್ಟ್ ರೆಫರೆನ್ಸ್ ಭೀಮನ ಬಗ್ಗೆ ಪರಿಚಯ ಮಾಡಿಸುವಾಗ ಭೀಮನ ದೇಹದಲ್ಲಿ ಎಷ್ಟು ಶಕ್ತಿ ಇತ್ತು ಅಂದರೆ 10,000 ಆನೆಯ ಬಲ ಇತ್ತು ಅಂತ ಬರೆದಿದ್ದಾರೆ ಭೀಮನಲ್ಲಿ. 10,000 ಆನೆ ಅಂದ್ರೆ ಈ ಒಂದು ಆನೆ ಎಲ್ಲಿ ಹತ್ಬೇಕ್ರಿ? ಎರಡು ಆನೆಗೆ ಪಟ ಹೊಡೆದು ಮುರಿದು ಹಾಕಿಬಿಡ್ಬೇಕು, ಅಷ್ಟೇ ಕೆಲಸ. ಇದು ಹೇಳಿದ್ದು. ಮುಂದೆ ಯುದ್ಧ ಪರ್ವದಲ್ಲಿ ಹೇಳುವಾಗ ಭೀಮ ಒಂದು ಮಾತು ಹೇಳ್ತಾನೆ, ಕೃಷ್ಣ ಇವ್ರು ಯಾರು ಯುದ್ಧಕ್ಕೆ ಬರಲ್ಲ ಅಂದ್ರೆ ಬ್ಯಾಡ ಅಂತ ಹೇಳು ಅಂದ್ರು. ನಾ ಒಬ್ಬನೇ ಯುದ್ಧ ಆಡ್ತೀನಿ. ಅಲ್ಲೋ ಮತ್ತು 11 ಅಕ್ಷೋಹಿಣಿ ಸೈನ್ಯದ ನೀ ಒಬ್ಬನೇ ಹೆಂಗೆ ಯುದ್ಧ ಆಡ್ತೀನಿ ಅಂತ ಕೇಳ ಭೀಮ ಅಂತಾನೆ, ಕೃಷ್ಣ ನನಗೆ ನಿನ್ನ ಅನುಗ್ರಹದಿಂದ ಎಷ್ಟು ಸಾಮರ್ಥ್ಯ ಇದೆ ಗೊತ್ತಾ? ಇಡೀ ಬ್ರಹ್ಮಾಂಡದಲ್ಲ ಇದನ್ನ ಹಿಂಗೆ ಸೀಳಿ ಬಿಡ್ತೀನಿ, ಹಿಂಗೆ ಸೀಳಿ ಎರಡೂ ಹಿಂಗೆ ತಾಳ ಕೊಟ್ಟು ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಸೇಬು ಹಣ್ಣು ಹಿಂಗೆ ಮಧ್ಯಕ್ಕೆ ಕಟ್ ಮಾಡಿರ್ತಾರೆ ಅವ್ರು, ಹಿಂಗೆ ಚಾಕು ತಗೊಂಡು ಸೇಬು ಹಣ್ಣು ಚಾಕು ತಗೋಬೇಕಾಗ್ತದೆ. ಉಂಡಿ ಹಿಂಗೆ ಮುರಿತಾರೆ ನೋಡಿ, ಯಾವ ಉಂಡಿ ಅಂತ ಕೇಳಿಕ್ ಹೋಗ್ಬೇಡ. ಯಾಕಂದ್ರೆ ಕೆಲವರು ಕೊಟ್ಟು ಉಂಡಿ ಜೊತೆಗೆ ಹಾರ್ಕೊಳ್ಳು ಕೊಟ್ಟ ಬಿಟ್ಟಿರ್ತಾರೆ, ಅವೆಲ್ಲ ಹೇಳಿದ್ದು ಹಿಂಗೆ ಮುರ್ಲಿಕ್ಕೆ ಬರುವಂಥ ಉಂಡಿ ಅಷ್ಟೇ. ಅದಕ್ಕೆ ಉಂಡಿ ಹಿಂಗೆ ಮುರಿದು ಹಿಂಗೆ ಕೊಟ್ಟು ಇಷ್ಟಂದ್ರೆ ಕೃಷ್ಣ ಅಂತಾರೆ, ಎಷ್ಟು ಕಡಿಮೆ ಹೇಳ್ತೀವಿ ಅಪ್ಪಿ ಅನ್ನೋ ಬ್ರಹ್ಮಾಂಡ ಹಿಂಗ್ ಮಾಡಿ ಯತ್ಕಿಂಚಾತ್ಮನಿ ಕಲ್ಯಾಣ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತತ್ತೆ ತ್ವಯಿ ಸಂಭಾವಯಾಮ್ಯಹಂ. ನೀ ಏನು ಹೇಳಿದೆ ಅಲ್ಲ, ಇದು ಗುಣಿಸು 1000, ಮುಂದೆ ಎಷ್ಟಾಗ್ತದೆ ಅಷ್ಟು ಶಕ್ತಿ ಇದೆ ನಿನಗಂತ ಹೇಳ ಕೃಷ್ಣ ಹೇಳಿದ್ದು. ಯತ್ಕಿಂಚಾತ್ಮನಿ ಕಲ್ಯಾಣ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತತ್ತೆ ತ್ವಯಿ ಸಂಭಾವಯಾಮ್ಯಹಂ ಅಂತ. ಏನಿದೆ ಇಂಥ ಸಾಮರ್ಥ್ಯ ಇದ್ದ ಭೀಮನಿಗೆ ಈ ಪುರೇ ಕುಮಾರಾನಲಸಾನ್ ವಿಹಾರಾನ್ ನಿರೀಕ್ಷ್ಯ ಸರ್ವಾನಪಿ ಮಂದಲೀಲಃ ಕೈಶೋರಲೀಲಾ ಮದ ಸಿಂಹ ಸಂಗಾಂ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ. ವನೇ ಪ್ರವೃತ್ತಾಂ ಕಾಡಿನಲ್ಲಿ ನಡೆದಿತ್ತಲ್ಲ ಹತ ಸಿಂಹ ಸಂಗಾಂ, ಆ ಸಿಂಹಗಳನ್ನೆಲ್ಲ ಹೊಡೆದು ಹಾಕಿದ್ನಲ್ಲ ಅದು ನೆನಪು ಮಾಡ್ಕೋತಿದ್ದಂತ. ಭಾಳ ಚಂದ ಹೇಳ್ಯಾರ. ತಾತ್ಪರ್ಯವಾಗಿ ಹೇಳುವಾಗ ಶ್ರೀಮದಾಚಾರ್ಯರು ಒಂದು ಕಥೆ ಹೇಳ್ತಾರೆ, ನಿರೂಪಣೆ ಮಾಡ್ತಾರೆ. ಇವು ಮುಟ್ಟಾಟ ಅಂತ್ರಿ, ಭೀಮಂದು ದುರ್ಯೋಧನಾದಿಗಳು ಮುಟ್ಟಾಟ. ಅವ್ರು 100 ಮಂದಿ ಒಬ್ಬನ 100 ಮಂದಿನ ಮುಟ್ಟಬೇಕು ಅಂತ ಹೇಳಿದ್ರಂತ. ಭೀಮಂದ 100 ಮಂದಿ ನಾವು ಎಷ್ಟು ಮಂದಿನ ಮುಟ್ತೀನಿ ನಾನು ಅಂದ್ರೆ, ಯಾಕಂದ್ರೆ ನಮ್ಮ ಮುಟ್ಟೋದ ಕೆಲಸ ಮೊದಲು. ನಾವು ಮುಟ್ಲಿಲ್ಲ ಅಂದ್ರೆ ಉಳಿದ್ರಂಗಿಲ್ಲ, ನೆನಪಿಟ್ಕೊಂಡ್ಬಿಡಂದ್ರು. ಆಯಿತು ಹೆಂಗೆ ಮುಟ್ಟೋದು ಎಲ್ಲ ಹುಡ್ಕೋತ ಬಂದವ್ರು. ಮರಕೋತಿ ಆಟ ಅಂತಿರ್ತಿದ್ರು ಹಿಂದಕ್ಕೆ. ಇವರು ಅಷ್ಟರ ಮೇಲೆ ಮರದ ಮೇಲೆ ಹತ್ತಿ ನಿಂತಿದ್ರಂತ. ಮರದ ಮೇಲೆ ಹತ್ತಿ ನಿಂತಾರ. ಭೀಮ ತಳಗಿಂದ ಹುಡ್ಕೋತ ಬಂದು ನೋಡಿದ, ಎಲ್ಲಿ ನೀವು ಕಾಣಿಸೋಲ್ವಲ್ಲ ನಾವು ಮ್ಯಾಲೆ ಕಾಣಿಸಿದ್ರಿ. ನಗ್ಲಿಕ್ಕೆ ಶುರು ಮಾಡಿದ ಭೀಮ. ಈ ಲಟ್ಟೆಯಾಗ ಮ್ಯಾಲೆ ಹತ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲಿದು, ಇದು ಉಸಿರು ಬರ್ತದೆ ಇದಕ್ಕೆ ಅಂದ್ಕೊಂಡ್ರು. ಭೀಮ ಅಂತ ನಾ ಏನು ಮುಟ್ಟಂಗಿಲ್ಲ ಬಿಡ್ರಪ್ಪ ನಿಮ್ಮನ್ನ, ನೀವೇನು ತಲೆಗೆ ಸೊಳಕೋಬೇಡ್ರಿ,
ಅವ್ನ ಮೇಲೆ ಹಣ್ಣಾಗೆ ಅವ್ನು ಎಷ್ಟು ಚಂದ ಬಂದ. ಈ ಭೀಮ ಹಣ್ಣು ಹಿಡ್ಕೊಂಡು ಇವ್ ಪಾಪ ಹಣ್ಣಿನ ಕೈ ಹಿಡ್ಕೊಂಡು ಹಿಂಗೆ ಆ ಗಿಡದಾಗಿನ ಹಣ್ಣು ಪಣ್ಣು ಹಿಂಗೆ ಕೈ ಹಿಡ್ಕೊಂಡು ಭೀಮ ಗಿಡದ ಬಿಡಕ್ಕೆ ಬನ್ನಿ ಅಂತ ಒಂದು ಜಾಡಿಸಿ ಒಂದರಿ ಗಿಡಕ್ಕೆ ಒಂದು ಒದ್ದ ಹೇಳ್ತೀನಿ. 100 ಮಂದಿ ಇವನ ಮೇಲೆ ಬಿದ್ದರು ಅಷ್ಟು. ಇವೇನು ಹೋಗ್ಬಿಟ್ಟು ಅವ್ರು ಬಿದ್ದು ಬೀಳ್ಬೇಕಾದ್ರೆ ಹೆಂಗಂದ್ರೆ ಹಣ್ಣಷ್ಟು ಭೀಮನ್ ತೊಡಿ ಮೇಲೆ ಇವು ಬಾಜು ಬಿದ್ದುಬಿಟ್ಟು ಮುದ ಕೆಲಸ. ಏನು ಪಾದ ಪ್ರಹಾರ ನಿರ್ಣಯದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಆಚಾರದನ್ನೆಲ್ಲ. ಒಮ್ಮೆ ಈಜಾಡ್ತಾ ಇದ್ರು ನೀರಿನಲ್ಲಿ. ಗಂಗಾ ಈಜಾಡುವಾಗ ಭಾರಿ ಪ್ರವಾಹ ಇರ್ತದ್ರಿ. ಗಂಗಾ ಪ್ರವಾಹ ಅಂದರೆ ಅದರದ್ದು ಪ್ರವಾಹ ನೋಡಿದವ್ರಿಗೆ ಗೊತ್ತಿರುತ್ತೆ. ಸುಮ್ಮನೆ ಇಲ್ಲಿ ಎಲ್ಲೋ ಗಂಗಾ ಗಂಗೆ ತಿಂದು ಬಚ್ಚಲ ಸ್ನಾನ ಮಾಡಿದ್ರೆ ಗೊತ್ತಾಗಿಲ್ಲ ಅವೆಲ್ಲ. ಬಚ್ಚಲ ಹಾಕೊಂಡು ಬಾಯಿ ಕಟ್ಟಿ ಮೇಲೆ ಕುತ್ಕೊಳ್ಳೋದು, ಮೊಡೆ ಹಾಕೊಳ್ಳೋದು ಗಂಗಾ ಗಂಗೆ ಐತಿ. ಏನು ಗಂಗಾ ಗಂಗೆ ಐತಿ ಹೋಗಿ ಬರೀ ಗೊತ್ತಾಗ್ತದೆ ಗಂಗಾದಾಗ. ನಾನು ನಮ್ಮ ಗುರುಗಳು ಅಧಿಕ ಮಾಸದಲ್ಲಿ 1 ತಿಂಗಳು ಅಲ್ಲೇ ಪ್ರಯಾಗದಲ್ಲಿ ಇದ್ವಿ. ಇದ್ದಾಗ ಗಂಗಾ ನದಿ ದಂಡಿಗೆ ಬಾಯಿ ಹಚ್ಚಿ ನೀರು ಕುಡ್ಲಿಕ್ಕೆ ಅಲ್ಲಿ ಎಮ್ಮಿರಿ ಇವು ನಮ್ಮೂರಿನ ಎಮ್ಮೆ ಎಲ್ಲಿ ಅಲ್ರಿ ಅವು ಆಕಳಲ್ರಿ. ಅವು ಅವ್ರ ಮುಂದೆ ನಿಲ್ಸಿರಿ ಫೋಟೋದಾಗ ಆಕಳಾಗ್ತಾವ್ರಿ ಅವು. ಖರೆ ಅಲ್ಲಿ ನೋಡ್ಬೇಕು ಹಿಂಗಿದ್ದು 10-15 ಎಮ್ಮೆ ಹಿಂಗೆ ಸುಮ್ಮನೆ ನೀರು ಕುಡ್ಲಿಕ್ಕೆ ಫೋರ್ಸಿ ಕೊಚ್ಕೊಂಡು ಹೋಗ್ಬಿಟ್ಟು ಮುಗಿದು ಹೋಗ್ತ. ಆಮೇಲೆ ಮನುಷ್ಯರ ಗತಿ ಬಿಟ್ಬಿಡ್ರಿ, ಅಲ್ಲಿ ಪ್ರಾಣಿಗಳ ಗತಿ ಹೇಳ್ತಾ ಇದ್ದೀನಿ ನಾನು. ಅಂಥ ವೇಗ ಯಾರು ಈಸ್ತಾರ? ಧರ್ಮರಾಜನಿಗೆ ಆಶಾ ಆ ಕಡೆ ಹೋಗ್ಬೇಕು ಅಂತ. ಪಾಪ ಭೀಮಣ್ಣ ಮುಡ್ಸ್ಕೊಂಡು ಆ ಕಡೆ ಧಾಡಿಸ್ಬಿಡು. ಸೊ ಆಶಾ ಇರ್ತದೆ ನೋಡ್ರಿ. ಏನು ಭೀಮಣ್ಣ ಬಾ ಅಣ್ಣ ಅಂದ ಬೆನೆ ಮೇಲೆ ಕೂಡ್ಸ್ಕೊಂಡ ಭೀಮ ದಂಡ ದಾರಿ ಬಿಟ್ಟ. ಭೀಮನ್ ತಲೆ ಭುಜ ಹಿಡ್ಕೊಂಡು ಕೂತಿದ್ರು. ಅದು ಕುತ್ತಿ ಮರಿ ಕೂತಿರ್ತಾವೆ ನೋಡ್ರಿ ನಮ್ಮ ಹುಡುಗರು. ಹಂಗೆ ಧರ್ಮರಾಜ ಕೂತಿದ್ರಿ. ಸ್ವಯಂ ಕಡೆಯಿಂದ ಈ ಕಡೆ ಬಂದ್ಬಿಟ್ಟ. ಬಂದ್ಮೇಲೆ ದುರ್ಯೋಧನ ನೋಡಿದ. ಒಳ್ಳೆ ಚಾನ್ಸ್ ಅಂದ ನಾವು. ಏನು ಒಳ್ಳೆ ಚಾನ್ಸ್? ಈಗ ನಾವು ಭೀಮನ್ ಬೆನಿ ಮೇಲೆ ಕೋಣಂತ ಅವು ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಳಂತ. ಅರ್ಧ ಹೋದಾಗ ಅವ್ನು ಮುಳುಗಿಸಿ ಬಂದು ನೋಡಂದ ಪ್ಲ್ಯಾನ್ ಮಾಡಿದ್ರು. ಹ್ಞೂ ಅಂದವು ಭೀಮಸೇನ. ಭೀಮಣ್ಣ ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ಪ. ಎಷ್ಟು ಮಂದಿ ಬರ್ತೀವಿ? ನಾವು ಅಷ್ಟರು ಬರ್ತೀವಿ ಬರ್ರಿ ಅಂದವ. ಅಷ್ಟರು ಹಿಡ್ಕೊಂಡ್ರಿ ಬೆನ್ನ ಮೇಲೆ ನಡುವು ಹೊಂಟಿದ್ದ. ಭೀಮಕ್ಕೆ ಗೊತ್ತ್ರಿ ಇವ್ರ ಮನಸ್ಸಿನಾಗ ಏನಿತ್ತು ಅಂತ ತಿಳ್ಕೊಂಡು ಹೇಳಿ. ಅವ್ರು ಮುಳುಗಿಸೋಕ್ಕಿಂತ ಮೊದಲು ಇವರ ಅಂಗಾತಾಯಿ ಬಟ್ಟ ಮುಗಿದು ಹೋದ ಕೆಲಸ. ಅವ್ರೇನು ಮುಳುಗಿಸ್ಬೇಕಾಗಿತ್ತು, ಇವ್ರು ಒಳಗೆ ಒತ್ತಬೇಕಾಗಿತ್ತು. ಇವನೇ ಹಿಂಗೆ ಅಂಗಾತಾಗಿ ಅವ್ರು ಮುಳುಗಿಸ್ಬಿಟ್ಟ. ಮುಳುಗಿಸಿ ಸುಮ್ ಕೊಡ್ಬೇಕು ಬೇಡ, 10 ನಿಮಿಷ ಹಂಗ ಮಲ್ಕೊಂಡ್ಬಿಟ್ಟ. ಒಳಗಿದ್ದವರು ಪಾಂಚಜನ್ಯ ನಮಸ್ತೇಸ್ತು ಮತ್ತೆ ಎಲ್ಲ ಕರ್ಕೊಂಡ್ಬಂದಿದ್ದವ. ಇವೆಲ್ಲ ರಗಡ ಹೇಳ್ಯಾನ್ರಿ ಭೀಮ. ಪುರೇ ಕುಮಾರ ನಲಸಾನ್ ವಿಹಾರ ನಿರೀಕ್ಷ ಸರ್ವಾನ್ ಅಪಿ ಮಂದಲೀಲಾ ಕೈಶೋರ ಲೀಲಾ ಮದ ಸಿಂಹ ಸಂಗ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂಕ್ತ. ಸಾಕಾಗಿ ಹೋತ್ರಿ ಅವಂಗ ದುರ್ಯೋಧನಗೆ. ಹೆಂಗರ ಮಾಡಿ ಭೀಮನ್ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದರಿ. 2 ಪ್ಲಾನ್. ಭೀಮನನ್ನ ಕೊಲ್ಲಬೇಕು ಅಂತ 2 ಪ್ರಯತ್ನವನ್ನು ನಾರಾಯಣ ಪಂಡಿತಾಚಾರ್ಯ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ ಪ್ರಮಾಣ ಕೋಟೆ ಸಹಿ ಹೇಲ ಯಾಗಾನ್ಯದಂ ಜಗಜ್ಜೀವನದೇತ್ರ ಚಿತ್ರಂ. ವಿಷ ಹಾಕಿದ್ರಂತ್ರಿ ಪಾಪ ಭೀಮಗ. ವಿಷ ಹಾಕುವುದೇ ಎಲ್ಲರ ಕೂಸಿಗೆ. ಊಟ ಮಾಡ್ತಾನೆ ಅಂತ ತಿಳ್ಕೊಂಡು ಹೇಳಿ ಅಂಥ ಬರೀ ವಿಷ ಹಾಕಿದ್ರೆ. ಮೊದಲು ಒಂದು ಪ್ರಯೋಗ ಮಾಡಿದಾರೆ ಅವ. ಏನು ವಿಷ ಹಾಕಿದ್ರೆ ಅದು ವಿಷದ್ದು 2 ಸರ್ತಿ ಹೇಳ್ಯಾರ. 1 ಸರ್ತಿ ವಿಷ ಹಾಕಲಿ 2 ಸರ್ತಿ ಅಂತ ಹೇಳ್ಯಾರ. ಹಾವುಗಳು ಬಿಟ್ಟಿದ್ದಂತ್ರಿ ಮೈ ಮೇಲೆ. ಹಾವುಗಳನ್ನು ಬಿಟ್ಟಿದ್ರೆ ಅವು ಮಂತ್ರದಿಂದ ವಶ ಮಾಡಿಕೊಂಡಿದ್ರಂತ. ಮಂತ್ರದಿಂದ ಹಾವುಗಳನ್ನು ವಶ ಮಾಡಿಕೊಂಡು ಒಬ್ಬ ಸಾರಥಿಗೆ ಹೇಳಿ ಭೀಮ ಯಾವ ಕೊಲೆಯಾಗಿ ಮಲ್ಕೋತಾ ನೋಡ್ಕೊಂಬ ಅಂತ ಹೇಳಿದ್ರು. ಭೀಮ ಮಲಗಿದ ರೂಮ್ನಲ್ಲಿ ಹೋಗಿ ನೋಡ್ಕೊಂಡು ಬಂದು ಎಷ್ಟೊತ್ತಿಗೆ ನಿದ್ದೆ ಹತ್ತದ ಭೀಮಗ ಅಂತ ನೋಡಿದ್ರು. ಇಷ್ಟಿಷ್ಟು ಟೈಮ್ ಅಂತ ಲೆಕ್ಕ ಹಾಕಿದ್ರು. ಎಲ್ಲ ಹಾವು ಇಷ್ಟು ದೊಡ್ಡ ಸಣ್ಣ ಸಣ್ಣವು 100 ಹಾವು. ಎಲ್ಲ ಹಾವು ಕೊಟ್ಟು ಹಾವುಗಳಿಗೆ ಹೇಳಿದ. ಹಾವುಗಳಿಗೆಲ್ಲ ದುರ್ಯೋಧನ ಮಾತಾಡಿಸಿದ. ನೋಡ್ರೆ ನಿಮಗೆ ಜವಾಬ್ದಾರಿ ಕೊಡ್ಲಿಕ್ಕೆ ಏನು? ಸೀದಾ ಹೋಗೋದು ಭೀಮನ ಕಚ್ಚೋದು. ಅವ ಸತ್ತ ಬಿಡ್ಬೇಕು. ಅವನು ಉಳಿಬಾರ್ದು. ಹಂಗೆ ಕಚ್ಚಿ ಬರ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಪಾಪ ಆತು ಅಂತ ಹೇಳಿ ಎಷ್ಟೋ ಗುತ್ತಿಗೆ ಮಾತಾಡ್ಕೊಂಡ್ರಿ. ಇಷ್ಟು ಕಚ್ಚಿ ಬಂದರೆ ಇಷ್ಟು ಅಂತ ತಿಳ್ಕೊಂಡು 1000-2000 ಮಾತಾಡ್ಕೊಂಡು ಬಂದು ರಾತ್ರಿ ಹೋದು. ಭೀಮ್ ಮಲಗಿದ್ದ ಬಿಟ್ಟ. ಮೈ ಮೇಲೆಲ್ಲ ಹಾವು ಹರಿದಾಡ್ಲಿಕ್ಕತ್ತವ್ರಿ. ನಮಗೆ ಹಿಂಗೆ ಕೇಳಿದಾಗನೇ ಗಾಬರಿಯಲಿಕ್ಕೆ ಶುರುವಾಗಿರ್ತದೆ. ಮೈ ಮೇಲೆ ಹಾವಂತ ಕೆಲವರಿಗೆ ಕನಸ್ನ್ಯಾಗ ಬರ್ತಿರ್ತಾವೆ, ಕೆಲವರಿಗೆ ಸುಳ್ಳು ಅನಿಸ್ತಿರ್ತಾವೆ. ಬಂದಂಗೆ ಬುಸ್ ಅಂತ ನೋಡಬೇಕು. ಗ್ಯಾಸಿನ ಮೇಲೆ ಹಾಲು ಬುಸ್ ಅಂದ್ರು ಹಾವು ಬಂದಂಗೆ ಅನಿಸ್ತಿರ್ತಾರೆ. ಬುಸ್ ಅಂತ ನೋಡು, ಟುಸ್ ಅಂತ ನೋಡು ಬಂದ್ರಿ. ಇವೇನು ಮಾಡ್ಬೇಕ್ರಿ ಪುಣ್ಯಾತ್ಮ? ಒಂದ್ಸರಿ ಹಿಂಗೆ ಉಳ್ಳಿ ಬಿಡ್ಬೇಕ ಎಲ್ಲರ. ಮೈ ಮೇಲಿದ್ದ ಹಾವು ತೆಳಗೆ ಬಂದು ಹಾವಿನ ಮೇಲೆ ಇವ ಆಗಿಬಿಟ್ಟ. ತೆಳಗೆ ಅಷ್ಟೇ ವರ್ಷ ಹೋಗ್ಬಿಟ್ಟು ಹಾವು. ಇನ್ನು ಕೆಲವು ಹಾವು ಆ ಕಡೆ ಉಳ್ಕೊಂಡಿದ್ದು ಕಚ್ಚಿದ್ವು ರೀ. ಕಚ್ಚಿದ್ರೆ ಇವತ್ತರ ಹಲ್ಲು ಅಲ್ಲೇ ಸಿಕ್ಕೊಂಡ್ಬಿಡ್ಬೇಕಂತ.
ಕಚ್ಚಿದ್ದ ಹಾವಿನ ಹಲ್ಲು ಅಲ್ಲೇ ಭೀಮನ್ ದೇಹದಾಗ ಹಿಂಗೆ ನಡ್ಕೊಂಡ್ಬಿಟ್ಟು ಹಿಂಗೆ ತೆಗೆದ್ರೆ ಹಲ್ಲು ಇಲ್ಲೇ ಇಲ್ಲ ಅವಕ್ಕೆ. ದುರ್ಯೋಧನ ಮಾತಾಡ್ಸಿದ, ಹೆಂಗೆ ಕಚ್ಚಿ ಬಂದ್ರಿ ಅಂತು. ಯಾಕೆ ಅಲ್ದವ ದುರ್ಯೋಧನ ಅಂದ, ಯಾಕೆ ಏನು ಮಾತಾಡಿಗೆ ಬರವಲ್ತಲ್ಲ ಅಂದ. 5,000 ರೂಪಾಯಿ ಎಕ್ಸ್ಟ್ರಾ ಅಂದ್ರೆ ಯಾಕೆ ಹಲ್ಸೆಟ್ ಒಂದು ಮಾಡಿಸ್ಕೋಬೇಕಾಗ್ಯದ ಅಂದರು. 5,000ಕ್ಕೆ ಹಲ್ಸೆಟ್ ಆಗ್ತೇನ್ರಿ, ಅವಕ್ಕೆ ಇರೋದು 2 ಹಲ್ಲಿದ್ರಿ ಪಾಪ. ಹೌದು, ಭೀಮನಿಗೆ ವಿಷಪೂರಿತವಾದ ಹಾವುಗಳನ್ನು ಕಚ್ಚಿಸಬೇಕು ಅಂತ ಪ್ರಯತ್ನ ಮಾಡಿದರೆ ಆಗಿಲ್ಲ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋದಗ ಪ್ರಮಾಣ ಕೋಟೆ ಸಹಿಗೇಲ ಯಾಗಾನ್ ನೇದಂ ಜಗಜ್ಜೀವನದೇತ್ರ ಚಿತ್ರಂ. ವಿಷ ಹಾಕಿದ್ರು. ಒಮ್ಮೆ ಹುಡುಗರನ್ನ ಗಂಗಾದಂಡಿಗೆ ಆಟಕ್ಕಂತ ಕರ್ಕೊಂಡು ಹೋಗಿದ್ರಂತ ಶಕುನಿ. ಕರ್ಕೊಂಡು ಹೋದಾಗ ಶಕುನಿ ಒಂದು ವಿಷದ ಬಾಟ್ಲಿ ಇಟ್ಕೊಂಡಿರ್ತಿದ್ದಂತ್ರಿ ಯಾವಾಗಲೂ ಕೈಯಾಗ. ಕೆಲವರು ಯಾವಾಗಲೂ ಇಟ್ಕೊಂಡಿರ್ತಾರೆ ಖಾಲಿ ಬಾಟ್ಲಿ, ತೋರಿಸ್ಬೇಕು, ಅಂಜಿಸ್ಬೇಕು, ನೋಡೋ ಮಾಡಲಿಲ್ಲ ನಾನು ಕುಡಿದ್ಬಿಡ್ತೀನಿ, ಮೇಲೆ ಕುಡಿದ್ಬಿಡ್ತೀನಿ. ಇದು ರೆಂಗಲ್ರಿ ಇರುವಾಗ ಈ ಕೆಲವು ವಿಷ ಕುಡಿತೀನಿ ಅಂತ ನೋಡ್ರಿ, ಒಂದು ಕುಡಿ ಅನ್ಬೇಕ್ರಿ. ಮರುದಿವ್ಸದಿಂದ ಕುಡಿತೀನಿ ಅಂತ ಅನ್ನಂಗೇ ಇಲ್ಲ. ಬರೀ ನಾಟಕ ಮಾಡ್ತಿರ್ತಾರೆ. ಇವು ಒಂದು ವಿಷದ ಬಾಟ್ಲಿ ಇಟ್ಕೊಂಡಿದ್ದಾರೆ. ವಿಷದ ಬಾಟ್ಲಿ ಇಟ್ಕೊಂಡಿದ್ರೆ ದುರ್ಯೋಧನ ಹೇಳಿದ್ದ ಈ ಸಲ ಅಂತ ಹ್ಞೂ ಅಂದರು. ಅಡುಗೆ ಮಾಡಿಸಿದ್ರಿ ಹುಡುಗರು ಬೆಳಗ್ಗೆಯಿಂದ ಆಟ ಆಡಿ ಸುಸ್ತಾಗಿದ್ರೆ ಕೊನೆಗೆ ಎಲ್ಲರಿಗೂ ಊಟಕ್ಕೆ ಹಾಕಬೇಕು. ಅಡುಗೆ ಮಾಡೋನ ಕೈಯಾಗ ವಿಷ ಕೊಟ್ಬಿಟ್ಟ ಶಕುನಿ ದುರ್ಯೋಧನ ಇಬ್ಬರು ಸೇರಿ ಅಡುಗೆಯೊಳಗೆಲ್ಲ ವಿಷ ಹಾಕಿಬಿಟ್ರು. ಭೀಮನ್ನು ಜೊತೆಗೆ ಅಷ್ಟರು ಹೋಗ್ಬಲ್ಲ ಯಾಕಂತ ತಿಳ್ಕೊಂಡು ಹೇಳಿ ಯುಯುತ್ಸು ಅಂತ ಒಬ್ಬಿದ್ರಿ ಹುಡುಗ. ಧೃತರಾಷ್ಟ್ರಗ 102ನೇ ಮಗಾರಿ ಅವ. 101ನೇದೊಂದು ಹುಡುಗಿ ಹುಟ್ಟಿತ್ತು, 102ನೇದೊಂದು ಹುಡುಗ ಹುಟ್ಟಿತ್ತು. ಇದು ಅವ ಭೀಮನ್ ಪಾರ್ಟಿ. ಭೀಮಗ್ ಬಂದು ಕಿವಿಯಾಗ ಹೇಳ್ದ, ಭೀಮಣ್ಣ ಅಂದ ಏನು? ಅಡಿಗ್ಯಾಗ ವಿಷ ಹಾಕ್ಯಾರೋ ಭೀಮಣ್ಣ ಅಂದ. ಒಳ್ಳೆ ಕೆಲಸ ಮಾಡಿದೀವಿ ನಾವು. ಯಾಕೆ ನನ್ಗಿಂತ ಮೊದಲು ಎಲಿ ಮೇಲೆ ಅವನು ಧರ್ಮರಾಜ ಕೊಡ್ಬೇಕ್ರಿ. ಮೊದಲೇ ಎಲಿ ಅಣ್ಣನ ಪ್ರಕಾರ ಆರ್ಡರ್ ಪ್ರಕಾರ ಅದೆಲ್ಲರ ಉಂಡಿದ್ರೆ ಕೃಷ್ಣಾರ್ಪಣೆ ಬಿಡ್ತಿತ್ತು. ಹೇಳಿ ಚಲೋ ಮಾಡಿದೆ ಅಂತ ಹೇಳಿದ. ಊಟಕ್ಕೆ ಬಂದವನ ಮೊದಲೇ ಎಲಿ ಮೇಲೆ ಕೂತ್ಬಿಟ್ರ. ಮೊದಲೇ ಎಲಿ ಮೇಲೆ ಭೀಮಸೇನ್ರಿ. ಇವತ್ತು ಧರ್ಮರಾಜ ಬಂದ. ಈಗ ಜೋರ್ಲೆ ಅನ್ನೋಂಗಿಲ್ರಿ ಭೀಮಗೆ ಏನೋ. ಕೆಲವ್ರಿಗೆ ಏನೋ ಅನ್ಲಿಕ್ಕೆ ಬರ್ತಿರಂಗಿಲ್ರಿ, ಸುಮ್ಮನೆ ಹೂ ಅನ್ಬೇಕಾಗ್ತಿರ್ತದೆ. ಜೋರ್ಲೆ ಅಂದ್ರೂ ಮುಂದಿನ ಸಲ ಅದು ಇರಂಗಿಲ್ಲ, ಮಮ್ಮನೂ ಕಾಣಂಗಿಲ್ಲ. ಭೀಮಣ್ಣ ನನ್ನ ಎಲಿ ಮೇಲೆ ಕೂತಿಯಲ್ಪ, ಇವತ್ತಿಲ್ಲೇ ಕೊಡವ ಕೂಡ. ಅದಕ್ಕೆ ಕಯ್ಯ ನೀ ಕೂತ್ರೆ ನಾ ಕೂತ್ರೆ ಕೂಡ ಇಲ್ಲಿ ಕೂಡಿಲ್ಲ ಅಂದ್ರು. ಕೂತ್ಬಿಟ್ರಿ ಧರ್ಮರಾಜ. ಏನು ಮಾತಾಡ್ಲಿಕ್ಕೆ ಹೋಗಿ ನಾವು. ಇವತ್ತೇನೋ ಬಂದದ್ದು ಭೀಮಗೆ, ನಾವೇನರ ಮಾತಾಡಿದ್ರೆ ನಮಗೆ ಬೀಳ್ತಾವೆ. ಕೂತು ಬಂದ ಚಟ್ನಿ ಬಡಿಸೋ ಬಂದ. ಅವ್ ಚಟ್ನಿ ಬಡಿಸೋ ಅಂದ್ರೆ ಅವಂಗೇನಿತ್ರಿ, ಬಡಿಸೋಂಗ ಅಡಿಗೆ ಮಾಡ್ದವ್ ಬಡಿಸೋಂಗ ಏನಿತ್ತು. ಮೊದಲೇ ಎಲಿ ಧರ್ಮರಾಜ, 2ನೇ ಎಲಿ ಭೀಮ, 3ನೇ ಎಲಿ ಅರ್ಜುನ, 4ನೇ ಎಲಿ ಹಿಂಗಿತ್ರಿ. ಫಸ್ಟ್ ಎಲಿ ಭೀಮಸೇನ್ ಕೂತ್ಬಿಟ್ಟ. ಬಕೀಟ್ ನಡಲಿಕ್ಕೆ ಶುರು ಆಯ್ತು ಅವನಿಗೆ. ಭೀಮಂದ ಯಾಕ ಅಂದ. ಬಾಬಾ ಏನಿಲ್ಲೇನೋ ಹಾಕು ಅಂದ. ನಡಿಗೆ ಹೋಗ್ಬಿಟ್ರಿ ಅವ್ನು ಭೀಮ. ಹಾಕು ಅಂತ ಗೊತ್ತಾತವನು. ಇದು ಗೊತ್ತಾಗ್ಯದ ಸುದ್ದಿ ನಮ್ದಿಲ್ಲ. ಚಟ್ನಿ ಪಾಪ ಹಿಂಗೆ ಬಡಿಸ್ಲಿಕ್ಕೆ ಹೊಂಟಿತ್ರಿ. ಹಂಗಲ್ಲ, ಬಕೀಟ್ ಬಡಿಸೋನ್ಬಿಟ್ಟವ. ಬಕೀಟ್ ಚಟ್ನಿ ಹಾಕ್ಸಿ ಬಕೀಟ್ ಖಾಲಿಯಾಗಿ ಹೋತು. ಒಳಗೆ ಹೋಗಿ ಬರ್ತಾನೆ, ಚಟ್ನಿ ಪೂರ್ಣ ಸ್ವಚ್ಛ ಆಗಿಬಿಟ್ಟಿತ್ತು. ಕೋಸಂಬರಿ ತಂದ. ಮುಂದಿನ ಎಲಿಗೆ ಇಲ್ಲೇ ಇಲ್ಲ. ಚಟ್ನಿ, ಕೋಸಂಬರಿ, ಗೊಜ್ಜು, ಪಲ್ಯ, ಪಾಯಸ, ಅನ್ನ ಒಟ್ಟು ಮೊದಲೇ ಎಲೆಗ. ಧರ್ಮರಾಜ ಅಂದ ಭೀಮನ್ ಧೋತ್ರ ಜಗ್ಗಿ, ಭೀಮಣ್ಣ ನಮ್ದು ಊಟದಪ್ಪ, ಅಷ್ಟು ಹಸಿವೆ ಆಗಿದ್ರೆ ನೀ ಮತ್ತ ಅಣ್ಣ ಅವಲಕ್ಕಿ ಚೀಲ ತಿನ್ನ ನಾವು. ಅವಲಕ್ಕಿ ಯಾಕಂದ್ರೆ ಈಗ ನಾವೆಲ್ಲರೂ ಹೋದ್ರೆ ಊರಿಗೆ ಹೋದ್ರೆ ಒಂದು ಅವಲಕ್ಕಿ ಚೀಲ ಹಿಡ್ಕೊಂಡು ಹೋಗೇ ಬಿಟ್ಟಿರ್ತೀವಿ. ಗ್ಯಾರೆಂಟ್ರಿ ನಮ್ದು. ಮಹಾಸಮರಾಜ್ನಿ, ಸುಧಾಮಂಗಳ, ಮಠದ ಕಾರ್ಯಕ್ರಮಗಳು, ಆಚಾರ ಚೀಲದಾಗ ಒಂದು ಅವಲಕ್ಕಿ ಗಂಟೆ ಇದ್ದ ಇರ್ತದೆ. ಬೇಕಾದ್ರೆ ತೆಗೆದು ನೋಡಿ ಗೊತ್ತಾಗ್ತದೆ. ಒಂದು ಅವಲಕ್ಕಿ ತಿನ್ನು ಅಂದವು. ಧರ್ಮರಾಜ ಅಂದ ಯಾಕೋ ಏನೇನು ಹ್ಞೂ ಅನ್ಬೇಕು, ಮತ್ತಿನ್ನೇನು ಮಾಡ್ಲಿಕ್ಕೆ ಬರಂಗಿಲ್ಲ ಅಂದವು. ಅಷ್ಟು ತಿಂದು ಹಾಕ್ಬಿಟ್ಟು ತಿಂದು ಹಾಕಿ ಮಲ್ಕೊಂಡ್ರಿ ಒಬ್ಬನ ಆರಾಮ್ಸೆ. ಉಳಿದವ್ರು ಹೆಂಗಿದ್ದು ಹತ್ತದ, ಹೊಟ್ಟೆಗೇನಿಲ್ಲೇ ಇಲ್ಲ. ಕಸಿ ಬಿಸಿ ಅವಲಕ್ಕಿ ಉಂಡಿ ತಿಂದಿದ್ದು ಹತ್ತದ ಎಲ್ಲರ ಸುಮ್ಮ ಮಲ್ಕೊಂಡಿದ್ವು ಹೊಟ್ಟೆ. ಇವು ಭೀಮ ಮಲಗಿದ್ದು ನೋಡಿದ್ರೆ ಮೇಲೆ ಪ್ರಾಸಾದ ಎತ್ತರದ ಮೇಲೆ ಇತ್ತು. ಕೈಕಾಲಿಗೆ ಬೇಡಿ ಕಟ್ಟಿದ ದುರ್ಯೋಧನ. ಇವು ಮಲಗೇದಂತ ತಿಳ್ಕೊಂಡಿತ್ರಿ ಪಾಪ. ಅದು ತಿಳ್ಕೊಂಡು ದೂಡಿಬಿಟ್ಟ ಮ್ಯಾಲಿಂದ. ಬಾಜು ಗಂಗಾ ನದಿ, ದೊಡ್ಡ ಮಡುವು, ಪ್ರಮಾಣ ಕೋಟೆ ಸಹಿಹೇಲ ಯಾಗ ನೇಮಂ ಜಗಜ್ಜೀವನದ ಎತ್ತರ ಚಿತ್ರಂ ಮುಗಿದುಬಿಟ್ರು. ಎಷ್ಟಿತ್ತು ಅಂತ ಕೇಳಿದ್ರೆ ವಾದರಾಜ ಸ್ವಾಮಿಗಳು ಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅದರ ಆಳ ಎಲ್ಲಿ ಭೀಮನನ್ನು ನೂಕಿದ್ರಲ್ಲ ಅಲ್ಲಿ ಗಂಗೆಯ ಆಳ ಎಷ್ಟಿತ್ತು ಅಂತ ಕೇಳಿದ್ರೆ ಪಾತಾಳಕ್ಕೆ ಮುಟ್ಟಿತ್ತಂತೆ. ಅದು ಇದು ಮೇಲೆ ಹರಿದಿದ್ದಿಲ್ಲ, ಭೂಮಿ ಮೇಲೆ ಹರಿದಿದ್ದಿಲ್ಲ, ಅದು ಪಾತಾಳಕ್ಕೆ ಮುಟ್ಟಿತ್ತಂತೆ. ಅಷ್ಟು ಆಳಕ್ಕೆ ಹೋಗಿತ್ತಂತೆ. ಅಲ್ಲಿ ಮುಗಿದು ಬಿಟ್ರಂತೆ ಅದು ಬಿಡುವಿನಲ್ಲಿ. ಮುಗೀತು ಅಂದ್ಕೊಂಡ್ರು. ಆನಂದ ಆಯ್ತು. ಇನ್ನೇನು
ಭೀಮನ್ ಕಥೆ ಮುಗೀತಿ. ಉಳಿದು ಹೆಂಗಾರ ಎಲ್ಲ ನಡೀತಾವ ಅಂತಕೊಂಡು ಹೇಳಿ ಮರುದಿವಸ ಎಲ್ಲ ರಾತ್ರಿ ಬಂದು ಮನೆ ಮಲ್ಕೊಂಡು ಕುಂತಿ ಕೇಳಿದ್ಲಿ ಎಲ್ಲಿ ಹೋಗ್ಯ ನನ್ನ ಮಗ ಅಂತ. ದುರ್ಯೋಧನ ಯಥಾ ಪ್ರಕಾರ ಕಣ್ಣಿಗೆ ಇಷ್ಟು ವಿಕ್ಸ್ ಹಚ್ಕೊಂಡು ಗೊತ್ತಿಲ್ಲ ಕಣ್ಣಿಗೆ ವಿಕ್ಸ್ ಯಾರಂತ ಹೇಳಿ. ನಮ್ಮ ಕರ್ನಾಟಕದೊಳಗೆ ಒಂದಿಬ್ಬರು ರಾಜಕಾರಣಿಗಳು ಇದ್ದಾರೆ ನೋಡ್ರಿ, ಒಂದು ವಿಕ್ಸ್ ಇಟ್ಕೊಂಡೇ ಬಿಟ್ಟಿರ್ತಾರೆ ಯಾವಾಗಲೂ. ಅಪ್ಪ ಮಕ್ಕಳ ಪಕ್ಷ ಅಂತ ಹಿಂಗೆ ಕರ್ಕೊಂಡಿಲ್ಲ, ಅದು ಒಂದು ವೀಕ್ಸ್ ಇಟ್ಕೊಂಡೇ ಬಿಡೋದು ಕಿಶದಾಗ. ಯಾವಾಗ ಜನರ ಮುಂದೆ ಬರ್ಬೇಕಾಗ್ತಿರ್ತ ಸ್ಟೇಜಿಂದ ಹಚ್ಕೊಂಡೇ ಬಂದ್ಬಿಡೋದು, ಅನ್ಕೋತ ಕೊಡೋದು. ದುರ್ಯೋಧನ ಪೈಕಿರಿ ಅವರೆಲ್ಲ. ಅದಕ್ಕೆ ವಿಕ್ಸ್ ಬಾಟ್ಲಿ ತಗೊಂಡಿದ್ದ, ಕಣ್ಣಿಗೆ ಹಚ್ಕೊಂಡ, ಅಲ್ಲಿಗೆ ಶುರು ಮಾಡಿ ಎಲ್ಲಿ ಹೋದ್ನೋ ಏನೋ, ಊಟ ಮಾಡಿ ಮ್ಯಾಲೆ ಮಲ್ಕೊಂಡಿದ್ದ, ಉಳ್ಳಿ ಬಿಟ್ಟನೋ ಏನೋ ಅಂದ್ಬಿಟ್ಟ. ಕುಂತಿ ಅಂದು ನನ್ನ ಮಗ ಉಳ್ಳಿ ಬೀಳೋ ಅಷ್ಟ ಅವತ್ತು ಪರ್ವತದ ಮೇಲೆ ಬಿದ್ದಿದ್ದು ನೋಡಿ ಏನಾಗಿಲ್ಲ ನನ್ನ ಮಗಗೆ. ಆದರೂ ಮತ್ತೆ ಧರ್ಮರಾಜ ಹೇಳ್ದ, ಅವ್ರು ಹೇಳ್ದ ಇಲ್ಲ ಅಮ್ಮ ಬರ್ತಾನೆ ತಗೋ ನಮ್ಮ ಹುಡುಗ ಬರ್ತದೆ ಅಂತ ಹೇಳಿ ಎಲ್ಲ ಹೋಗ್ಬಿಟ್ರು, ಮಲ್ಕೊಂಡಿದ್ರು. ಮರುದಿವಸ ಬೆಳಿಗ್ಗೆ ದುರ್ಯೋಧನ ಪೇಪರ್ ಒಳಗೆ ಏನಾರ ನ್ಯೂಸ್ ಬರ್ತೇನೆ ಕಾಯ್ಲಿಕ್ಕತ್ತಿದ್ರಿ. ಭೀಮ್ ಗೀಮ್ ಎಲ್ರು ಹೋಗ್ಯಾನ ಈಗ್ಯಾನ ಅಂತ ಹಿಂಗೇನ್ರ ಬರ್ತೇವೆ ನೋಡಿ ಬರ್ತಿದ್ದು, ಪೇಪರ್ ಬರ್ತೇನೆ ಕಾಯ್ಲಿಕ್ಕಿದ್ದ ಪಾಪ. ಕಾಲಿಂಗ್ ಬೆಲ್ ರೀ ಫಸ್ಟ್, ಟಿಂಗ್ ಟಾಂಗ್ ಅಂತೇಳಿ. ಬಾಗ್ಲಾ ತೆಗೆದ್ರೆ ಭೀಮಸೇನ ಗುಡ್ ಮಾರ್ನಿಂಗ್ ಅಂದ. ಇದು ಕೃಷ್ಣಾರ್ಪಣಾಗ ಹೋಗಿತ್ತಿದ್ದು. ಭೀಮಸೇನ ಮರುದಿವಸ ಬೆಳಿಗ್ಗೆ ಬಂದ್ಬಿಟ್ಟಿದ್ರಿ ಅವ್ರು ತಿರುಗಿ. ಎಲ್ಲೆಲ್ಲ ಏನೇನಾಗಿದ್ದಿಲ್ಲ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಅಂದ್ರು ಯಾಕಾಗಲಿಲ್ಲ, ವಿಷ ಏನಾಯಿತು. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ ಪ್ರಮಾಣ ಕೋಟೆ ಸಹಿಗೇಲ ಯಾಗ ನೇದಂ ಜಗಜ್ಜೀವನನೇತ್ರ ಚಿತ್ರಂ. ಭುಕ್ತಂ ಜೀರ್ಣಂ, ಜೀರ್ಣಂ ಜೀರ್ಣವಾಗಿಬಿಡ್ತು. ಭೀಮಸೇನ್ ದೇವರು ವಿಷವನ್ನ ಜೀರ್ಣ ಮಾಡಿಕೊಂಡಿದ್ರು. ಸಾಮಾನ್ಯವಾಗಿ ಆಹಾರವನ್ನ ಜೀರ್ಣ ಮಾಡಿಕೊಳ್ಳಿಕ್ಕೆ ನಾವು 108 ಕಸರತ್ತು ಮಾಡಬೇಕಾಗ್ತದೆ. ವ್ಯಾಯಾಮ ಮಾಡ್ರಿ ಅಂತ ಹೇಳ್ತಾರೆ, ವಾಕಿಂಗ್ ಹೋಗ್ರಿ ಅಂತಾರೆ, ಮತ್ತೊಂದು ಮಾಡ್ರಿ ಅಂತಾರೆ. ಆದರೆ ವಿಷ ತಿಂದ ಮೇಲೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ನಾವಿದ್ರ ಮುಂದಿನ ಏನೇ ಮಾಡಬೇಕಾಗ್ತದೆ. ಭೀಮಸೇನ್ ದೇವರು ವಿಷವನ್ನ ಕುಡಿದು ಜೀರ್ಣ ಮಾಡ್ಕೊಂಡು ಭುಕ್ತಂಚ ಜೀರ್ಣಂ. ಯಾರು ಕೊಟ್ಟದ್ದು? ಪರಿಪಂಥಿ ದತ್ತಂ, ಶತ್ರುಗಳಿಂದ ಕೊಡಲ್ಪಟ್ಟದ್ದು. ವಿಷಂ ವಿಷಣ್ಣ ವಿಷಭೃದ್ಗಣೋತಃ, ವಿಷಭೃದ್ಗಣ ಸರ್ಪಗಳ ಗುಂಪೇನಿತ್ತಲ್ಲ ವಿಷಣ್ಣ ಸುಸ್ತಾಗಿ ಹೋದವು. ಪ್ರಮಾಣ ಕೋಟೆ ಹೇ, ಆ ಪ್ರಮಾಣ ಕೋಟಿ ಎನ್ನುವಂತಹ ಮಡುವಿನಿಂದ ಹೇಳೆಯಾಗ ಅಗ್ದಿ ತಿರಸ್ಕಾರ ಇದೇನು ಮಾಡ್ತದೆ ನನಗೆ ಅನ್ನೋ ಹಾಗೆ ಎದ್ದು ಬಂದ್ಬಿಟ್ಟಿದ್ದಾರೆ. ಇದು ಒಂದು ಕಥೆ. ಶ್ರೀಮದಾಚಾರ್ಯರು ಹೇಳಿದ ಒಂದು ಪ್ರಮೇಯವನ್ನು ಹೇಳಿ ಮುಂದೆ ಹೊರಡುತ್ತೇನೆ. ಶಕುನಿಯ ಕೈಯಲ್ಲಿ ವಿಷ ಬಂದಿತ್ತು ಅಂತ ಹೇಳಿದ್ರಲ್ಲ, ಈ ವಿಷ ಎಲ್ಲಿಂದ ಬಂದಿತ್ತು ಅಂತ ಪ್ರಶ್ನೆ ಮಾಡಿಕೊಳ್ಳುತ್ತಾರೆ. ದುರ್ಯೋಧನ ಕೈಯಲ್ಲಿ ವಿಷ ಇತ್ತು, ಶಕುನಿ ಕೊಟ್ಟಿದ್ದ. ಇದು ಆ ಮಾವ ಅಳಿಯನ್ ಕಥೆ. ಆ ಶಕುನಿಗೆ ಯಾರು ಕೊಟ್ಟಿದ್ರು ಅಂತ ಕೇಳಿದ್ರೆ ಮಧ್ವಾಚಾರ್ಯ ಅಂತಾರೆ ಶುಕ್ರಾಚಾರ್ಯ ಕೊಟ್ಟಿದ್ರಂತೆ. ಶುಕ್ರಾಚಾರ್ಯ ಶಿಷ್ಯ ಅಂತ ಶಕುನಿ. ಶುಕ್ರಾಚಾರ್ಯ ಕಡೆಗೆ ಆಗಾಗ ಹೋಗಿ ಗುರುಗಳೇ ನಿಮ್ಮ ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಸೇವಾ ಮಾಡಿ ಗುರುಗಳೇ ಮಲಿಸ್ಕೊಂಡು ನನಗೇನಾದರೂ ವರ ಕೊಡ್ರಿ. ಏನು ಬೇಕು ಅಂದ್ರೆ ಶುಕ್ರಾಚಾರ್ಯ ಸೇವಾ ಮಾಡಿದ್ಮೇಲೆ ನಿಮ್ಮ ಮನೆಯೊಳಗೆ ಒಂದು ಸ್ಟಾಕ್ ಇಟ್ಟಿರಲಿಲ್ಲ ಬಾಟ್ಲಿ ವಿಷ, ಅದೊಂಚೂರು ಕೊಟ್ಬಿಡ್ರಿ ನನಗೆ. ಆಯಿತು ಅಂತ ಒಂದು ಬಾಟ್ಲಿ ಕೊಟ್ಟಿದ್ರಂತೆ. ಮಧ್ವಾಚಾರ್ಯ ಮತ್ತೆ ಜಿಜ್ಞಾಸೆ, ಶುಕ್ರಾಚಾರ್ಯಗೆ ಬಾಟ್ಲಿ ಎಲ್ಲಿಂದ ಬಂದಿತ್ತು ಅಂತ ವಿಷದ್ದು. ಅವರು ರುದ್ರದೇವರ ಕಡೆಯಿಂದ ಇಸ್ಕೊಂಡಿದ್ರಂತ. ರುದ್ರದೇವ್ರ ಮನೆಗೆ ಹೋಗಿ ರುದ್ರದೇವರೇ ನಮ್ಗೆ ಒಂಚೂರು ವಿಷ ಬೇಕು ಅಂತ. ರುದ್ರದೇವರಂದ್ರು ವಿಷ ಯಾಕೆ ಬೇಕು, ಏನಾರ ಎಣ್ಣೆ ಬೇಕು ಅಂತ ಕೇಳ್ಕೊಂಬರ್ತಾರೆ, ಉಪ್ಪು ಬೇಕು ಅಂತ ಕೇಳ್ತಾರೆ, ಖಾರ ಪುಡಿ ಬೇಕು ಅಂತ ಕೇಳ್ತಾರೆ, ಈ ವಿಷ ಬೇಕು ಅಂತ ಏನು ಕೇಳಿಗತ್ರಿ. ಇವು ನಮ್ಮ ಸ್ವಲ್ಪ ಶಿಷ್ಯ ತಲಿತಿರ್ಕ ಶಿಷ್ಯವ ದೈತ್ರು ಯಾವಾಗ ಏನು ಮಾಡ್ತಾವ ಗೊತ್ತಾಗಿಲ್ಲ, ಒಂಚೂರು ಹಾಕ್ಲಿಕ್ಕೆ ಬೇಕಾಗ್ತದೆ ಕೊಡ್ರಿ. ಆಯ್ತು ಅಂತ ಅವ್ರು ಕೊಡ್ರು. ರುದ್ರದೇವರಿಗೆ ಯಾರು ಕೊಟ್ಟರು ಅಂತ ಪ್ರಶ್ನೆ ಮಾಡಿಕೊಂಡ್ರು ಶ್ರೀಮದಾಚಾರ್ಯ. ಅವ್ರು ಹೇಳಿದ್ರು ನಾನೇ ಕೊಟ್ಟಿದ್ದೆ ಅಂದ್ಬಿಟ್ರು. ನೀವೇ ಕೊಟ್ಟಿದ್ರಿ. ಯಾವಾಗ ಕ್ಷೀರಸಾಗರ ಮಥನ ಆದಾಗ ಅದೇನು ವಿಷ ಬಂದಿತ್ತಲ್ಲ ಮೊದಲನೇ ಸರ್ತಿ, ಯಾರು ಕುಡಿಲಿಕ್ಕೆ ತಯಾರಿಲ್ಲದೆ ಇದ್ದಾಗ ವಾಯುರಸ್ಮಾವುಪಾಮಂತತ್ ಪಿನಟ್ಟಿಸ್ಮ ಪುನನ್ನಮ ಕೈಯಲ್ಲಿ ಹಾಕ್ಕೊಂಡು ವಿಷವನ್ನ ತಾವು ಪಾನ ಮಾಡಿ ಜೀರ್ಣ ಮಾಡಿ ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ. ಜೀರ್ಣ ಮಾಡಿ ಕೊಟ್ಟಿರುವಂತಹ ವಿಷವನ್ನ ಅಂದ್ರೆ ವಾಯುದೇವರು ತಾವು ಇಡೀ ಇದನ್ನು ಹಂಗ ಕುಡಿದ್ರಿ, ಅಲ್ಲೇನು ಜೀರ್ಣ ಮಾಡ್ಲಿಕ್ಕೆ ಹೋಗ್ಲಿ. ಮತ್ತೆ ತಾವು ಇಡೀ ಇದನ್ನು ಹಂಗೆ ಕೊಟ್ಟು ಕುಡಿದು ಶಿವನಿಗೆ ಕೊಡುವಾಗ ಸ್ವಲ್ಪ ಅದನ್ನು ತಿಕ್ಕಿ ಜೀರ್ಣ ಮಾಡಿ ಕೊಟ್ರಿ. ಅದು ಅಲ್ಲಿಂದ ರುದ್ರದೇವರ ಕೈಯಿಂದ, ಶುಕ್ರಾಚಾರ್ಯ ಕೈಯಿಂದ, ಶಕುನಿ ಕೈಯಿಂದ ದುರ್ಯೋಧನಿಗೆ ಬಂದು ಮತ್ತದೇ ಭೀಮಸೇನ ದೇವರ ಹೊಟ್ಟಿಗೆ ಬಂತಂತ. ಮೂಲ ವಿಷವನ್ನೇ ಕುಡಿದವರಿಗೆ ಈ ಜೀರ್ಣ ವಿಷ ಕುಡಿಯೋದು ಏನು ದೊಡ್ಡದು ಹೇಳಿ ನೋಡಂತ. 3ನೇ ಪಂಕ್ತಿ ಊಟಕ್ಕೆ ಕೂತಿದ್ದಂತ್ರಿ ಒಬ್ಬವ, ಸಾರು ನೋಡಿ ಗಾಬರಿ ಆದಂತ. ಇಷ್ಟು ಖಾರದನ ಅಂದಂತ, ತಮ್ಮ ಇದು 3ನೇ ಪಂಕ್ತಿ ಸಾರು ತಮ್ಮ, ಮತ್ತೆ ಪಂಕ್ತಿ ಸಾರು ನೋಡಿದ್ರೆ ಗತಿ ಏನಾಗ್ತಿತ್ತದವ. 9 ದಿವಸ ಗೊತ್ತಾತಿಲ್ಲೋ.
ಮೂರನೇ ಪಂಕ್ತಿ ಸಾರಿದು. ಮೂರನೇ ಪಂಕ್ತಿ ಸಾರು ಅಂದ್ರೆ ಅದಕ್ಕೆ ನೀರು ಉಪ್ಪು ಎಲ್ಲ ಬೆಳೆದಿರ್ತಾವ್ರಿ. ಅದಕ್ಕೆ ಮೊದಲನೇ ಪಂಕ್ತಿ ಇರ್ತದೆ ನೋಡ್ರಿ, ಶುದ್ಧ ಸ್ವರೂಪ ಉಳಿಸ್ಕೊಂಡಿರ್ತದೆ, ಅದು ಚೇಂಜ್ ಆಗಿರಂಗಿಲ್ಲ. ಅದನ್ನೇ ಉಂಡು ದಕ್ಕಿಸಿಕೊಂಡ ಭೀಮನಿಗೆ ಈ ಮೂರನೇ ಪಂಕ್ತಿ ಸಾರ ಏನ್ ಮಾಡಿದ್ದಿಲ್ಲರ. ಅದಕ್ಕೆ ಭುಕ್ತಂಚ ಜೀರ್ಣಂ ಪರಿಪಂಕ್ತಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ ಪ್ರಮಾಣ ಕೋಟೆ ಸಹಿಗೇಲ ಯಾಗ ನೇರಂ ಜಗಜ್ಜೀವನ ನೇತ್ರ ಚಿತ್ರಂ. ಬಹಳ ಮಹಿಮೆಗಳನ್ನೆಲ್ಲ ಹೇಳಿದ್ದಾರೆ. ಈಗ ಮುಂದೆ ನಮಗೆ ಇಡೀ ಮಧು ವಿಜಯವನ್ನು ಕೇಳೋದಿದ್ದರಿಂದ ಇಷ್ಟನ್ನೇ ಹೇಳದೆ ಮುಂದೆ ಹೋಗ್ತಿರ್ತೀನಿ. ಇಲ್ಲೊಂದು ಕನ್ನಡದ ಪದ್ಯವನ್ನು ಹೇಳ್ತೀನಿ, ಎಷ್ಟು ಚಂದ ಮಾಡಿದ್ದಾರೆ ನೋಡಿ, ಇದನ್ನು ತಿಳಿಯುವಂತೆ. ಮತ್ತೆ ಅರಿಯುದುರ್ಯೋಧನನು ವಿಷವನು ಬೆರೆಸಿದನ್ನವನೀಯ ಲಾಕ್ಷಣ ವರಗಿರಿಸಿದ ನಂತರದಿ ಕಟ್ಟೆಸೆ ಸರ್ಪಸಂಗದಲ್ಲಿ ವರೆಸಿದನು ಹಸ್ತದಲ್ಲಿ ಸರ್ಪಗಳಿರದೆ ನೂಕಲು ಕಟ್ಟಿವನು ಮಹಸರಸಿಯಲಿ ಹೊರಬಂದ ನೀಸಿ ಪ್ರಮಾಣ ಕೋಟಿಯಲಿ. ಅಷ್ಟು ಪದ್ಯ ಶಬ್ದಗಳನ್ನು ಅದೇ ತಂದಿದ್ದಾರೆ. ಅರಿಯು ಪರಿಪಂಥಿ ದತ್ತಂ, ಅರಿ ಅಂದರೆ ಪರಿಪಂಥಿ. ಅರಿಯು ದುರ್ಯೋಧನನು ವಿಷವನು ಬೆರೆಸಿದ ಅನ್ನವನೀಯಲು, ವಿಷ ಬೆರೆಸಿದ ಅನ್ನವನ್ನು ಕೊಟ್ಟಾಗ ಆ ಕ್ಷಣದಲ್ಲಿ ಅರಗಿಸಿ, ಆ ಕ್ಷಣದಲ್ಲಿ ತಿಂದು ಅರಗಿಸಿಕೊಂಡು ಅನಂತರದಲ್ಲಿ ಕಟ್ಟೆಸೆ ಸರ್ಪಸಂಗದಲ್ಲಿ ವಿಷಂ ವಿಷಣ್ಣೋ ವಿಷಭೃತ್ಕಣೋತಃ. ಮುಂದೆ ವರೆಸಿದನು ಹಸ್ತದಲ್ಲಿ ಸರ್ಪಗಳಿರದೆ ನೂಕಲು ಕಟ್ಟಿವನ ಮಹಸರಸಿಯಲಿ ಹೊರಬಂದ ನೀಸಿ ಪ್ರಮಾಣ ಕೋಟಿಯಲಿ. ಪ್ರಮಾಣ ಕೋಟಿ ಎಂಬುವಂತಹ ಮಡವಿನಿಂದ ಹೊರಗೆ ಬಂದಿದ್ದಾನೆ ಭೀಮ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದು ಮುಗಿದ ಮೇಲೆ 32ನೇ ಪದ್ಯ. ಇನ್ನೊಂದು 2 ಪದ್ಯ ಹೇಳಿ ಇವತ್ತು ಮುಗಿಸ್ತೇನೆ, ಉಳಿದದನ್ನು ಮತ್ತೆ ನಾನು ನೋಡುವಂತೆ. 32ನೇ ಪದ್ಯದಲ್ಲಿ ಅರಗಿನ ಮನೆಯ ಚರಿತ್ರೆಯನ್ನು ಹೇಳ್ತಾ ಇದ್ದಾನೆ. ದಗ್ಧ್ವಾಪುರಂ ಯೋಗ ಬಲಾತ್ಸ ನಿರ್ಯನ್ ಧರ್ಮಾನಿವಸ್ವಾನ್ ಸಹಜಾನ್ ದದಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ವಾಸಸಾದ. ನಾರಾಯಣ ಪಂಡಿತಾಚಾರ್ಯರು ಇಲ್ಲೊಂದು ಶ್ಲೇಷಾಲಂಕಾರವನ್ನು ತೋರಿಸ್ತಾರೆ. ಏನು ಶ್ಲೇಷಾಲಂಕಾರ ಅಂದರೆ, ಒಂದು ಕಡೆಗೆ ಭೀಮನ ಕಥೆ, ಇನ್ನೊಂದು ಕಡೆಗೆ ಯೋಗಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಯೋಗಿ ಅಂದರೆ ಯಾರು? ಸಮಾಧಿ ಪರಿಪಾಕವಂತಹ ಯೋಗಿನಃ ಅಂತ ಟೀಕಾಕೃತ್ಪಾದರು ವಿಷ್ಣು ತತ್ವವಿನಯನದಲ್ಲಿ ಹೇಳಿದ್ದಾರೆ. ಸಮಾಧಿ ಪರಿಪಾಕವನ್ನು ಹೊಂದಿದ್ರೆ ಅವರಿಗೆ ಯೋಗಿ ಅಂತ ಕರಿಬೇಕಂತೆ. ಅಂದರೆ ತಾವಾಗಿಯೇ ಅಪೇಕ್ಷೆಯಿಂದ ಇಷ್ಟಪಟ್ಟು ದೇಹವನ್ನು ಬಿಡ್ಲಿಕ್ಕೆ ಗೊತ್ತಿರಬೇಕು, ಅವರಿಗೆ ಯೋಗಿ ಅಂತ ಕರಿಬೇಕಂತೆ. ನಂಗೆ ಬೇಡ ಅನಿಸಿದ್ರೆ ಈ ದೇಹ ಬಿಟ್ಟು ಹೋಗ್ಬಿಡ್ಬೇಕು, ಅದು ಯೋಗ ಸಾಮರ್ಥ್ಯ. ಇವು ನಾವು ಹೊಡ್ಕೊಂಡ್ರೂ ಬಿಟ್ಟು ಹೋಗಂಗಿಲ್ಲ, ಬೇಕಾದಾಗಲ್ಲ ಏನು ತಲೆ ಹೊಡ್ಕೊಂಡ್ರು ಈ ದೇಹದಿಂದ ಹೋಗ್ಲಿಕ್ಕೆ ಬರೋದಿಲ್ಲ, ಅವನ ಟೈಮ್ ಬರೋ ತನಕ. ಸತೀದೇವಿ ಶಿವನ ಮಂಟಪದಲ್ಲಿ, ಆ ದಕ್ಷನ ಮಂಟಪದಲ್ಲಿ ಕುಳಿತಾಗ ದಕ್ಷ ಪ್ರಜಾಪತಿ ಆಡಿದ ಗಂಡನ ಬಗ್ಗೆ ಮಾತು ಕೇಳಿ ಸಹನ ಮಾಡ್ಲಿಕ್ಕೆ ಆಗದೇ ಇದ್ದವಳು ದೇಹವನ್ನು ಬಿಸಾಡಿ ಹೋದ್ಲಂತೆ. ನಮಗೆ ಬಟ್ಟೆಗಳು ಬೇಡ ಅಂದಾಗ ಬಿಸಾಡಿ ಹೋಗ್ತೀವಲ್ಲ, ಹಾಗೆ ದೇಹವನ್ನು ಚೆಲ್ಲಿ ಹೋದ್ಲಂತೆ. ಅದು ಯೋಗ ಸಾಮರ್ಥ್ಯ, ಸಮಾಧಿ ಪರಿಪಾಕವಂತಹ ಯೋಗಿನಃ. ಹಾಗೆ ಇದು ಒಬ್ಬ ಯೋಗಿ ಅಂದರೆ ತನಗೆ ಬೇಕಾದಾಗ ಈ ದೇಹವನ್ನು ಬಿಟ್ಟು ಹೋಗ್ತಾನೆ. ಹೋಗುವಾಗ, ದೇಹವನ್ನು ಬಿಟ್ಟು ಹೋಗುವಾಗ ಆ ತನ್ನ ಜೊತೆಗೆ ಇರುವಂತಹ ಪುಣ್ಯ, ತಾನೇನು ಅನಾದಿ ಕಾಲದಿಂದ ಸಂಪಾದನೆ ಮಾಡಿಕೊಂಡು ಬಂದಿದ್ದಾನೆ ಪುಣ್ಯ, ಆ ಪುಣ್ಯ ಶ್ರವಣ ಮನನ ನಿಧಿಧ್ಯಾಸನ ಶೀಲ ವಿನಯ ಶಾಸ್ತ್ರಗಳು ಎಲ್ಲವನ್ನ ಜೊತೆಗೆ ತಗೊಂಡು ಹೋಗ್ತಾನೆ. ಈ ಭೌತಿಕ ದೇಹವನ್ನು ಮಾತ್ರ ಬಿಸಾಡಿ ಹೋಗ್ತಾನೆ. ಹೋಗುವಾಗ ಅಕಸ್ಮಾತ್ ಆಗಿ ನಾಳೆ ಆ ದೇಹವನ್ನು ಯಾರು ಸಂಸ್ಕಾರ ಮಾಡದೇ ಇದ್ರೆ, ಯತ್ ಶೈವಂ ಕರ್ಮ ನ ಕುರುವಂತಿ, ಶೈವ ಕರ್ಮ ಶವಕ್ಕೆ ಸಂಬಂಧಪಟ್ಟ ಕರ್ಮವನ್ನು ಮಾಡದೇ ಇದ್ರೂ ಕೂಡ ಅವರಿಗೇನು ಬಾಧಕ ಇಲ್ಲ, ಅಪರೋಕ್ಷ ಜ್ಞಾನಿಗಳಿಗೆ. ಯಾಕೆ ಅಂದರೆ ಸ್ವಾರಸ್ಯ ಹೇಳ್ತಾರೆ. ಸತೀದೇವಿ ತನ್ನ ದೇಹದಲ್ಲೇ ಒಂದು ಬೆಂಕಿಯನ್ನು ಹುಟ್ಟಿಸಿಬಿಟ್ಟು ದೇಹವನ್ನು ಸುಟ್ಟು ಹೋಗ್ಬಿಟ್ಟಿಲ್ಲಂತೆ. ಹಾಗೆ ಒಬ್ಬ ಯೋಗಿ ತನ್ನ ದೇಹವನ್ನು ಸುಟ್ಟು ಹೋಗ್ಬಿಡಬಹುದಂತೆ. ಸಮಾಧಿಯ ಪರಿಪಾಕವುಳ್ಳ ಒಬ್ಬ ಯೋಗಿ ತನ್ನ ದೇಹದಲ್ಲಿರುವ ಪುಣ್ಯ ಧರ್ಮಗಳನ್ನೆಲ್ಲವನ್ನ ಜೊತೆಗೆ ತೆಗೆದುಕೊಂಡು ಹೊರಗೆ ಹೋಗುವಾಗ ಆ ದೇಹವನ್ನು ಸುಟ್ಟು ಹೋಗುವಂತೆ ಭೀಮ ಅರಗಿನ ಮನೆಯಿಂದ ಹೊರಗಡೆಗೆ ಹೋಗುವಾಗ ಧರ್ಮರಾಜ ಅರ್ಜುನ ನಕುಲ ಸಹದೇವ ಕುಂತಿಯರನ್ನೆಲ್ಲ ಕರೆದುಕೊಂಡು ಹೊರಗೆ ಹೋಗ್ತಾ ಆ ಮನೆಗೆ ಬೆಂಕಿ ಇಟ್ಟು ಹೋಗಿಬಿಟ್ಟ ಅಂತ ಹೇಳ್ಬಿಡ್ತಾರೆ. ನೋಡ್ರಿ, ಇದನ್ನು ಹೇಗೆ ಸೇರಿಸಿದ್ದಾರೆ ಅಂದರೆ, ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಪರಿಚಕ್ಷತೆ.
ಮಹಾಭಾರತದಲ್ಲಿ ಹೇಳುವಾಗ ವೇದವ್ಯಾಸ ದೇವರು ಸಂಪೂರ್ಣವಾದ ಮಹಾಭಾರತ ಇದು ಆಧ್ಯಾತ್ಮನಿಷ್ಠ. ಹೇಗೆ ಆಧ್ಯಾತ್ಮ? ಭೀಮಸೇನ ಅರಗಿನ ಮನೆಯಿಂದ ಹೊರಗೆ ಹೋದದ್ದು ಒಬ್ಬ ಯೋಗಿ ದೇಹತ್ಯಾಗ ಮಾಡಿದ್ದು ಅಂತ ಹೇಳ್ತಾರೆ. ಶ್ಲೇಷಾಲಂಕಾರದಲ್ಲಿ ಹೇಳ್ತಾ ಇದ್ದಾರೆ. ದಗ್ಧ್ವಾ ಪುರಂ ಯೋಗ ಬಲಾತ್ ಸ ನಿರ್ಯನ್. ಪುರಂ ದಗ್ಧ್ವಾ. ಪುರ ಅಂದ್ರೆ ದೇಹ. ಈ ದೇಹಕ್ಕೆ ಪುರ ಅಂತ ಕರೆದಿದ್ದಾರೆ, ನೆನಪಿಟ್ಟುಕೊಳ್ರಿ. ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. 9 ಊರಿರುವ ಬಾಗಲ, 9 ಬಾಗಿಲಿರುವ ಊರಂತೆ ಇದು. ಯಾವುದು? ಈ ದೇಹ. ದಗ್ಧ್ವಾ ಪುರಂ ಯೋಗ ಬಲಾತ್ ಸದಿರ್ಯನ್. ಯೋಗ ಬಲದಿಂದ ಉಪಾಯ. ಭೀಮಸೇನ ಉಪಾಯ ಮಾಡಿದ. ಏನಾಗಿತ್ತು? ಅರಗಿನ ಮನೆಯಲ್ಲಿ ಹಾಕಿದ್ರು. ಕತೆ ಗೊತ್ತಿದೆ. ಅರಗಿನ ಮನೆ ಪ್ರವೇಶ ಮಾಡಿದ ಕೂಡಲೇ ಭೀಮನ ಮೂಗಿಗೆ ವಾಸನೆ ಬಂತು. ಅಣ್ಣ ಅಂದ. ಏನು? ಇದು ಖರೆ ಬಿಲ್ಡಿಂಗ್ ಅಲ್ಲ ಅನ್ನ. ಯಾಕ? ಇದು ಡಮ್ಮಿ ಬಿಲ್ಡಿಂಗ್. ಇದು ನಿಂತ್ಕೊಳ್ಳಿಕ್ಕೆ ಮಾತ್ರ ಇದು ಬಿಲ್ಡಿಂಗ್. ಯಾವಾಗ ಮುರಿದು ಹೋಗ್ತದೆ ಗೊತ್ತಿಲ್ಲ ಅಂದ. ಯಾಕೆ ಅಂದ್ರೆ ಪ್ರಾಣಿಗಳ ವಪ ಅಂತಿರ್ತದೆ, ಅದು ಒಳಗಿನ ದೇಹದ ಭಾಗ. ಯಾವುದು ಬೇಗನೆ ಉರಿತಿರ್ತದಲ್ಲ, ಫ್ಲೇಮ್ ಭಗ್ಗ ಬೆಂಕಿ ಹತ್ಕೊಂಡು ಅಂಥದ್ದು ಹಾಕಿದ್ರಂತೆ, ಅರಗ್ ಹಾಕಿದ್ರಂತೆ. ಅದಕ್ಕೆ ಅರಗಿನ ಮನೆ ಏನು ಕರಿತಾ ಇದ್ರು. ಇವೆಲ್ಲ ಹಾಕಿದ್ದಾರೆ. ಇದು ಸುಡ್ತದೆ, ಇದು ನಮ್ಮನ್ನು ಸುಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತ ಮೊದಲನೇ ಕ್ಷಣನೇ ಹೇಳಿದಂತೆ ಭೀಮ. ಧರ್ಮರಾಜ ಹೇಳಿದ, ನೋಡು ಹೌದು, ಆದರೆ ನಾವು ಈ ಸದ್ಯ ಏನು ಮಾಡ್ಲಿಕ್ಕೆ ಬರಂಗಿಲ್ಲ, ಸ್ವಲ್ಪ ಕಾಯಬೇಕು ಅಂದ್ರು. ಒಂದು 6 ತಿಂಗಳು ಕಾಯ್ದಿದ್ದಾರೆ. 6 ತಿಂಗಳು ಕಾಯ್ದ್ರೆ ಇವ್ರು ನೋಡ್ಕೊಳ್ಳಿಕ್ಕೆ ಒಬ್ಬ ಹೆಣ್ಮಗಳು ಬಂದಿಲ್ಲಂತ. 5 ಮಕ್ಕಳು ತಾಯಿರೇಕಿನೂ ಬರೋಬ್ಬರಿ. 5 ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಆತ್ಮ ಅದ ಮನೆಯಾಗ ಬಂದ. ಬಂದಿದ್ರೆ ಅವ ಒಬ್ಬ ಪುರೋಚನ ಅಂತ ಒಬ್ಬ ಬಂದಿದ್ದಂತ. ಅವನು ಇಲ್ಲೇ ಸೇರ್ಕೊಂಡ. 6 ತಿಂಗಳಕ್ಕೆ ಕಾದಾಳಂತ್ರಿ ಆ ಹೆಣ್ಮಗಳು. ಇವ್ರು ಯಾವಾಗರ ಮಲಗುತ್ತಾರ, ಯಾವಾಗರ ಈ ಮನೆಗೆ ಬೆಂಕಿ ಇಡೋಣ ಅಂತ ತಿಳ್ಕೊಂಡೇಳಿ. ಅವರೆಲ್ಲ ದುರ್ಯೋಧನ ಪೈಕಿ. 6 ತಿಂಗಳು ಮಲಗದಾಯಿತವಂದ್ರೆ ಒಬ್ಬನರಿ, ಅವ ಭೀಮಸೇನ ಒಬ್ಬನರಿ. ಒಟ್ಟ ಮಲಗಿಲ್ಲ. ಆಕೆ ಕುಂತಿ ಇವಕ್ಕೆ ಅನ್ಕೊಂಡ್ಲು, ಇವು ಯಾವಾಗರ ಮಲಗ್ತಾನೆ ಇವ. ಯಾಕಂದ್ರೆ ಮಲಗೇ ಇಲ್ಲ 6 ತಿಂಗಳಿಂದ. ಕೆಲವರು ಯಾವಾಗ ಮಲಗ್ತಾರೆ ಯಾವಾಗ ಹೇಳ್ತಾರೆ ಅಂಬೋದೇ ಗೊತ್ತಾಗಿಲ್ರಿ, ಹಂಗಿರ್ತದ. ಒಟ್ಟ ಮಲಗಲಿಲ್ಲ. 6 ತಿಂಗಳ ಕಾದ ಕೊನೆಗೆ ಅಕ್ಕಿನ ಮಲ್ಕೊಂಡ್ಬಿಟ್ಲು. ಒಂದು ದಿವಸ ಅಕ್ಕಿನೇ ಮಲಗಿದ್ಲು. ಆಕೆ ಮಲಗೋದೇ ಕಾಯ್ಲಿಕ್ಕತ್ತಿದ್ರು. ಅಷ್ಟೊತ್ತಿಗೆ ವಿದುರ ಸುರಂಗ ಮಾರ್ಗ ತೋರಿಸಿದ್ದ. ಭೀಮ ಎಲ್ಲಾರನ್ನೂ ಒಳಗಿಳಿಸಿದ್ರು ಸುರಂಗ ಮಾರ್ಗಕ್ಕೆ. ಎಲ್ಲ ಜಲೋ ನಿದ್ದೆ ಹತ್ತಿತ್ರಿ ಇವ್ರಿಗೆ. ತಾನೇ ಬೆಂಕಿ ತಗೊಂಡು ಇಡೀ ಮನೆಗೆ ಬೆಂಕಿ ಇಟ್ರಿ ಭೀಮ. ದಗ್ಧ್ವಾ ಪುರಂ ಯೋಗ ಬಲಾತ್ಸ ನಿರ್ಯನ್. ದಗ 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 ಉರಿತು. ಇವು ನಿದ್ದೆಯಿಂದ ಏಳಲೇ ಇಲ್ರಿ. ಮಲ್ಕೊಂಡವ್ರು ಏನಿದ್ರಲ್ಲ, ಒಮ್ಮೆ ಡೈರೆಕ್ಟ್ ಅಲ್ಲೇ ಅನಂತ ಮಸ್ತಾಗ ಭೇಟಿ ಆದ್ರು ಅಂತ ಎಲ್ಲರೂ ಉಂಟು. ಅಲ್ಲೇ ಕಣ್ ತೆಗೆದುಕೊಂಡು ಅನಂತ ಮಸ್ಸಿಗೆ ಬಂದ್ಬಿಟ್ರಿ ಅಂತ ಅಲ್ಲೇ ಮುಗಿದು ಹೋಗ್ತಾರೆ ಸಟ್ಟ. ಎಲ್ಲೆಲ್ಲೆಲ್ಲೆಲ್ಲೂ ಹೇಳೋದಿಲ್ಲ. ದಗ್ಧ್ವಾ ಪುರಂ ಯೋಗ ಬಲಾತ್ಸ ನಿರ್ಯನ್ ಧರ್ಮಾನಿವಸ್ವಾನ್ ಸಹಜಾಂತಧಾನ. ಸ್ವಾರಸ್ಯ ಕೇಳ್ರಿ. ಧರ್ಮರಾಜಗೆ ಓಡ್ಲಿಕ್ಕೆ ಆಗುವಂತ್ರಿ, ಹೆದರಿಕಿ. ದುರ್ಯೋಧನಾದಿಗಳ ಕಡೆ ಎಲ್ಲರೂ ಬಂದ್ಬಿಟ್ರೆ, ಯುದ್ಧ ಮಾಡಿಬಿಟ್ರೆ, ಅವ್ರ ಪೈಕಿ ಬಂದ್ಬಿಟ್ರೆ ಏನ್ ಮಾಡ್ಬೇಕು? ಹೆದರಿಕಿ ಹೆದರಿಕಿ ಹೆದರಿಕಿ. ಏನ್ ಮಾಡ್ಬೇಕ್ರಿ ಹೆದರಿಕೆ ಇದ್ರೆ? ಭೀಮನ ಹೊತ್ಕೊಂಡಂತ್ರಿ ಅವ್ರನ್ನ. ಎಷ್ಟು ಮಂದಿನ? 5 ಮಂದಿನ ಭೀಮೊಬ್ಬನೇ ಹೊತ್ಕೊಂಡಿದ್ದಂತ. ಹೆಂಗೋ ಏನೋ ನಡಿ, ಅರ್ಥ ಆಗಂಗಿಲ್ಲ, ತಿಳಿಲಿಲ್ಲ. ಹೇಳ್ತೀನಿ ನೋಡ್ರಿ ಹೆಂಗ್ ಹೊತ್ಕೊಂಡಿದ್ದ ಅಂತ ಹೇಳಿ. ಮಹಾಭಾರತದಲ್ಲಿ ಹೇಳ್ತಾರೆ, ತಾಯಿಯನ್ನ ಭುಜದ ಮೇಲೆ ಕೂಡ್ಸ್ಕೊಂಡಿದ್ದಂತ, ಕುಂತಿಯನ್ನ ಭುಜದ ಮೇಲೆ ಕೂಡ್ಸ್ಕೊಂಡಿದ್ದಾನೆ. ನಕುಲ ಸಹದೇವರನ್ನಿಬ್ಬರನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನಂತ. ಹಿಂಗ ಕೈಯಾಗ ಆ ಭೀಮನ ಸಾಮರ್ಥ್ಯ ಅರ್ಥ ಮಾಡ್ಕೊಳ್ರಿ. ಅರ್ಜುನ ಧರ್ಮರಾಜ ಇಬ್ರು ಟೊಂಕದ ಮೇಲೆ ಕೂತಿದ್ರಂತ, ಭೀಮನ್ ಟೊಂಕದ ಮೇಲೆ. ಇವು ಅವಳಿ ಜವಳಿ ಅಮ್ಮನ ಮಕ್ಕಳು ಹಡ್ದು ಬಿಟ್ಟಿದ್ರು ನೋಡ್ರಿ. ಅವಳು ನೋಡ್ಬೇಕ್ರಿ. ಯಾವಾಗ ಒಂದು ಕೊಂಕಳದ ಈ ಕಡೆ, ಒಂದು ಕೊಂಕಳದ ಈ ಕಡೆ, ತಲೆ ಮೇಲೆ ಕೊಡ. ಅವು ಹಳ್ಳ್ಯಾಗ ನೋಡೋ ದೃಷ್ಟಿ ಇವೆಲ್ಲ. ಇವು ಈ ಕಡೆ ಒಂದು ಕೊಂಕಳದಾಗ ಈ ಕಡೆ ಒಂದು ಕೊಂಕಳದಾಗ ಧರ್ಮ ಅರ್ಜುನನ್ ಕೂಡ್ಸ್ಕೊಂಡು ಎರಡೂ ಕೈಯಾಗ ನಕುಲ ಸಹದೇವ ಹಿಡ್ಕೊಂಡು ಅಮ್ಮನ ಭುಜದ ಮೇಲೆ ಕೂಡ್ಸ್ಕೊಂಡು ಓಡಿ ಹೋದಂತ ಭೀಮಸೇನ. ಓಡಿ ಹೋಗಿ ಎಷ್ಟೋ ದೂರ ದಾಟಿ ಇಳಿದ ಮೇಲೆ ಕೆಳಗೆ ಅವ್ರು ಇಳಿಸಿದ್ರೆ ಅವು ಇಳಿದವರಲ್ಲ, ಇವು ಇಳಿದದ್ದು ನೋಡ್ರಿ. ಇಳಿದವರು ಉಸ್ಸು ಸಲ್ಲಿಗಿದ್ರಂತ. ಅವು ಭೀಮಸೇನ ಆರಾಮ ಅಡ್ಡಾಳಿಗಿದ್ದಂತ. ಮತ್ತೆ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ದಗ್ಧ್ವಾ ಪುರಂ ಯೋಗ ಬಲಾತ್ ಸ ನಿರ್ಯನ್ ಧರ್ಮಾನಿವಸ್ವಾನ್ ಸಹಜಾಂತಧಾನಃ. ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ಮಾಸಸಾದ. ಅಷ್ಟೊತ್ತಿಗೆ ಸರಿಯಾಗಿ ಹಿಡಿಂಬ ವರ ಬಂದಿದ್ದು. ಅಲ್ಲಿ ಬಂದಿದ್ದಾರೆ ಯೋಗಿ ಇವ ನಾರಾಯಣ ಮಾಸಾದ. ಒಬ್ಬ ಯೋಗಿ ದೇಹತ್ಯಾಗ ಮಾಡಿ ಭಗವಂತನನ್ನು ಹೊಂದುವಂತೆ ಈ ಭೀಮಸೇನ ವೇದವ್ಯಾಸ ದೇವರನ್ನು ಹೊಂದಿದ್ದಾನೆ. ಆ ಹಿಡಿಂಬ ವನದಲ್ಲಿ ಹಿಡಿಂಬೆ ಬಂದಿದ್ದಾಳೆ. ಹಿಡಿಂಬೆ ಬಂದ್ಲು.
ಭೀಮನ್ ನೋಡಿದ್ಲು. ಭೀಮಾ ಎಷ್ಟು ಚಂದಿದ್ದೀಯೋ ಅಂದು. ಅಕ್ಕೆರ ಹಿಡಿಂಬಿ ಭೀಮರ ಇವ ಏನು ಎಲ್ಲರ ಅವನ ಸೌಂದರ್ಯ ವರ್ಣನಾತೀತರಿ ಅದು. ಲಗ್ನ ಮಾಡ್ಕೊಂಡು ಏನ್ರಿ ಎಲ್ಲರ ಕೊನಿ ಪಕ್ಷ ಒಂಚೂರು ಜೋಡಿ ಅಂತ ಇರ್ಬೇಕ್ರಿ. ಇಜ್ಜೋಡು ಅಂತ ಆಗಬಾರ್ದ್ರಿ. ಹೆಂಗೆ ಮಾಡ್ಕೊಳ್ಳಿ ಭೀಮಸೇನ ನಾಟಕ ಮಾಡಿದ್ರೆ ಇಲ್ಲ ಇಲ್ಲಿ ನಾ ಮಾಡ್ಕೊಳ್ಳೋದು ಯಾಕೆ ಅಣ್ಣನ ಮದುವೆ ಆಗಿ ಹೊರತು ತಮ್ಮನ ಮದುವೆ ಮಾಡ್ಕೋಬಾರ್ದು ಅಂತ ಶಾಸ್ತ್ರದ ಅದಕ್ಕೆ ತಗೊಂಡೆ. ಧರ್ಮರಾಜ ಹೇಳಾಗ ನಾನಾ ಹೂ ಅಂತೀನಿ ಮಾಡ್ಕೊಂಡೆ. ಧರ್ಮರಾಜ ನಾನಾ ಮಾಡ್ಕೊ ಅಂತೀನಿ ಅಂತಂದ್ರೆ ಧರ್ಮಶಾಸ್ತ್ರ ಮೀಲಿಗೆ ಬರಂಗಿಲ್ಲ ಅಣ್ಣ. ಧರ್ಮಶಾಸ್ತ್ರ ಮೀರಂಗಿಲ್ಲ ನಾವು ಕುಂತ ಹೇಳಿದ್ರು ನಾ ಹೇಳ್ತೀನಿ ಇಲ್ಲಮ್ಮ ನೀನು ಅಣ್ಣನ ಮಾತು ಕೇಳಿ ಹೂ ಅನ್ಲಿಕ್ಕೆ ಅವ್ರು ಸುಮ್ ಕೂಡನ್ನ. ಅಷ್ಟೊತ್ತಿಗೆ ಸರಿಯಾಗಿ ವೇದವ್ಯಾಸದೇವ್ರು ಬಂದ್ರಿ. ಇವು ಒಲ್ಲೆ ಲಗ್ನ ಒಲ್ಲೆ ಅಂತ ಕೂತಿದ್ದ ಭೀಮಸೇನ ವೇದವ್ಯಾಸದೇವ್ರು ಬಂದರು. ವೇದವ್ಯಾಸದೇವ್ರು ಬಂದ ಕೂಡಲೇ ಮೊದಲು ಭೀಮಸೇನ ಏನು ಮಾಡಿದ? ನಾರಾಯಣ ಪಂಡಿತಾಚಾರ್ಯ ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೆ ಸಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಏನ್ರಿ ರಾಮ ಕಂಡಾಕ್ಷಣ ಮೊದಲು ನಮಸ್ಕಾರ ಮಾಡಿದ್ರು ಹನುಮಂತ. ವೇದವ್ಯಾಸ ದೇವರನ್ನ ಕಂಡು ಕೂಡಲೇ ಮೊದಲು ಮಾಡಿದ್ದೇನು ಅಂದರೆ ಕರ್ಮ ಸಮರ್ಪಣೆಯನ್ನು ಮಾಡಿದ್ರಂತೆ. ಎಲ್ಲ ಒಮ್ಮೆ ಹೇಳಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಒಂದೊಂದು ಅವತಾರದಲ್ಲಿ ಅಲ್ಲೊಂದು ಇಟ್ಕೊಂಡಾರ. ಅಲ್ಲೂ ಹನುಮಂತನು ಕೂಡ ಕರ್ಮ ಸಮರ್ಪಣೆಯನ್ನು ಮಾಡಿದ್ದಾನೆ. ಇದರಲ್ಲೇ ಅನುಸಂಧಾನ ಮಾಡಬೇಕು. ಅಲ್ಲಿ ನಮಸ್ಕಾರ ಮಾಡಿದ್ದನ್ನು ಇಲ್ಲೇ ಅನುಸಂಧಾನ ಮಾಡಬೇಕು. ಭೀಮಸೇನ ದೇವರು ಸಾಷ್ಟಾಂಗ ಹಾಕಿ ವೇದವ್ಯಾಸ ದೇವರ ಪಾದವನ್ನು ಮುಟ್ಟಿ ತಲೆಯ ಮೇಲೆ ಇಟ್ಕೊಂಡು ಎದ್ದು ನಿಂತು ಕೈ ಜೋಡಿಸಿಕೊಂಡು ಹೇಳಿದಂತೆ ಸಮರ್ಪ್ಯ ಕೃತ್ಯಾನಿ ಕೃತಾನಿ. ಕೃತಿ ಜಾಣ, ಕೃತಿ ಅಂದರೆ ಬುದ್ಧಿವಂತ, ಕೃತಾನಿ ಕೃತ್ಯಾನಿ ಈ ಹಿಂದೆ ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪ್ಯ ಒಪ್ಪಿಸಿಬಿಟ್ರು. ಎಲ್ಲ ಒಪ್ಪಿಸಿಬಿಟ್ರು. ಮುಂದೆ ಕರಿಷ್ಯಮಾಣಾನಿ ಚ ಇನ್ನು ನಾಳೆಯಿಂದ ಏನೇನು ಕರ್ಮಗಳನ್ನು ಮಾಡೋರಿದ್ದಾರಲ್ಲ ಅದನ್ನೆಲ್ಲ ಸಂಕಲ್ಪ ಯಾಮಾಸ. ಸ್ವಾಮಿ ನಾಳೆಯಿಂದ ಏನೇನು ಮಾಡ್ತಿಲ್ಲ ಅದೆಲ್ಲ ನಿಂದ ಪೂಜಾ ಅಂತ ಇವತ್ತು ಸಂಕಲ್ಪ ಮಾಡಿಬಿಟ್ರಂತೆ. ಹಿಂದೆ ಮಾಡಿದ್ದನ್ನೆಲ್ಲ ಇವತ್ತು ಒಪ್ಪಿಸಿದ್ದಾರೆ, ನಾಳೆಯಿಂದ ಮಾಡೋದನ್ನೆಲ್ಲ ಇವತ್ತೇ ಪೂಜೆ ಅಂತ ಸಂಕಲ್ಪ ಮಾಡಿಬಿಟ್ರಂತೆ. ನಮಗೊಂದು ಪಾಠ ಹೇಳಿಕೊಟ್ರು ನಾರಾಯಣ ಪಂಡಿತಾಚಾರ್ಯ. ನಾವು ಇವತ್ತೇ ಸಂಕಲ್ಪ ಮಾಡ್ಲಿಕ್ಕೆ ಬರ್ತದೆ, ನಾಳೆಯಿಂದ ಮಾಡುವ ಎಲ್ಲ ಕರ್ಮಗಳಿಗೂ ಕೂಡ ಇವತ್ತು ಇನ್ನೂ ಒಪ್ಪಿಸ್ಲಿಕ್ಕೆ ಬರ್ತದೆ. ಏನು ಅಧಿಕ್ ಮಾಸದಾಗ ಏನೇನು ಕರ್ಮಗಳನ್ನು ಮಾಡಿದ್ವಿ, ಸಾಧನೆಗಳನ್ನು ಮಾಡಿದ್ವಲ್ಲ ಸ್ವಾಮಿ, ಬರೇ 33 ದಿವಸ ಅಪೂಪ ತಗೊಂಡಿದ್ರೆ ಬರೋದಿಲ್ಲ. ಮತ್ತೆ ಏನೋ ಸ್ವಲ್ಪ ಮಾಡ್ಬೇಕಾಗ್ತಿರುತ್ತೆ ಅವಾಗ ಅವ್ರು. ಹಂಗೇನ್ರ ಅಧಿಕ್ ಮಾಸದಾಗ ಏನರ ಮಾಡಿದ್ದಿದ್ವಿ ಸ್ವಲ್ಪ ಸೇವಾ ಪ್ರದಕ್ಷಿಣೆ ನಮಸ್ಕಾರ ಅಂತಿದ್ರೆ ನಿಜ ಆಶ್ರಮದಾಗ ಅದನ್ನು ಒಪ್ಪಿಸ್ಬೋದ್ರಿ. ಮತ್ತೆ ಸ್ವಾಮಿ ಹಿಂದೆ ಮಾಡಿದ್ದೆ ಮತ್ತೊಂದು ತಗೋ ಅಂತ ಒಪ್ಪಿಸ್ಲಿಕ್ಕೆ ಬರ್ತದೆ. ಹಿಂದಿನ ಏಕಾದಶಿ ಇತ್ತು ನೋಡ್ರಿ ಉಪವಾಸ ಮಾಡಿದ್ದು, ಮುಂದಿನ ಏಕಾದಶಿ ಮಾಡಿದಾಗ ಹೋದ ಏಕಾದಶಿ ಈ ಏಕಾದಶಿ ಎರಡು ಮತ್ತೆ ಸಮರ್ಪಣೆ ಅಂತ ಮಾಡ್ಲಿಕ್ಕೆ ಬರ್ತದೆ. ಹಂಗೆ ಒಮ್ಮೆ ಸಮರ್ಪಣೆ ಮಾಡಬೇಕು ಅಂತೇನಿಲ್ಲ, ಒಮ್ಮೆ ಮಾಡಿದ್ದನ್ನು ಪುನಃ ಮಾಡ್ಲಿಕ್ಕೆ ಬರ್ತದೆ ಶಾಸ್ತ್ರ ಹೇಳೋದು. ಇನ್ನು ನಾಳಿಂದ ಇವತ್ತ ಸಂಕಲ್ಪ ಮಾಡ್ಬೇಕಂತ. ನಾಳೆ ಏನು ಕರ್ಮ ಮಾಡ್ತಾ ಇದ್ದೀವಿ ಸ್ವಾಮಿ ಅದೆಲ್ಲ ನಿಂದ ಅಂತ ತಿಳ್ಕೊಂಡು ಹೇಳಿ ಒಪ್ಪಿಸ್ಲಿಕ್ಕೆ ಬರ್ತದೆ ಅಂತ. ಯಾಕೆ ಸಂಕಲ್ಪ ಮಾಡಬೇಕು? ಅಕಸ್ಮಾತ್ ನಾವು ನಾಳೆ ಹೇಳದೇ ಇದ್ರೆ ಇವತ್ತ ಸಂಕಲ್ಪ ಮಾಡಿಬಿಟ್ರೆ ಪುಣ್ಯ ಬಂದ್ಬಿಡ್ತದೆ. ನೆನ್ಬಿಟ್ಕೊಳ್ರಿ, ಯಾವಾಗಲೂ ಜಾಣತನ ಅದು. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ನಾಳೆ ದಿವಸ ನಾವು ಬದುಕದೇ ಇದ್ದರೂ ಕೂಡ ಸ್ವಾಮಿ ನಾಳೆ ಏನಾದರೂ ನಾ ಬದುಕಿದ್ದದ್ದಾದರೆ ಕರ್ಮಗಳನ್ನು ಮಾಡೋದಾದರೆ ಆ ಎಲ್ಲ ಕರ್ಮ ನಿನ್ನ ಪೂಜೆ ಅಂತ ಒಪ್ಪಿಸಿಬಿಟ್ರೆ ಪುಣ್ಯ ನಮ್ಮ ಅಕೌಂಟಿಗೆ ಜಮಾ ಆಗೋಯ್ತು. ಇದ್ರೆ ಎಷ್ಟು ಬಿಟ್ರೆ ಅಷ್ಟು. ಅದಕ್ಕೆ ಭೀಮಸೇನ ಹೇಳಿದರು ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೆ ಸಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಇಷ್ಟಂದ ಮೇಲೆ ಕುಂತಿ ಹೇಳಿದ್ಲಂತ ವೇದವ್ಯಾಸ ದೇವರಿಗೆ, ನಮ್ಮ ಹುಡುಗ ಯಾಕೋ ಮದುವೆಗೆ ಒಲ್ಲೆ ಎರ್ಲಿಗತ್ತದ, ಹಿಡಿಂಬರ ಭಾಳ ಇಷ್ಟಪಡ್ಲಿಗತ್ತಾಳ, ಮಾಡ್ಕೊಂಡ್ರೆ ನಿನ್ನೇ ಮಾಡ್ಕೋತ್ರಿ ಹಿಂಗೆ ಕೂತಾಳೆ, ನೀವ ಒಂಚೂರು ಹೆಂಗಾರ ಹೇಳ್ರಿ ಅಂತ ಇಷ್ಟಂದ್ರೆ ಭೀಮಾ ಯಾಕೋ ಮಾಡ್ಕೋ ಅಂತ ಮಾಡ್ಕೋ ಅಂತ ಕೋಸ್ಪಲಿಂಗ್ ಮುಗಿದಿದ್ದಿಲ್ರಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಕುಂತು ಕೇಳಿದ್ಲು. ಇಷ್ಟೊತ್ತು ಒಂದು ತಾಸಿಂದ ಶಂಕ ಹೊಡ್ಕೊಂಡ್ವಿ. ಇಷ್ಟೊತ್ತು ಒಂದು ತಾಸು ಹೊಡ್ಕೊಂಡು ನಿನ್ನ ಹೆಸರಲ್ಲೇ ಮಾಡ್ಕೋ ಅಂತ ತಿಳ್ಕೊಂಡು ಒಲ್ಲೆ ಅಂದಿ. ವೇದವ್ಯಾಸ ದೇವರು ಮಾಡಿಕೋ ಅಂತ ಓಕಾರ ಹೇಳಿದ್ವಾಗ ಮುಗಿಸ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಹಿಂಸೆನಂತ ಧರ್ಮ ಅವನಧೀನ, ಧರ್ಮಶಾಸ್ತ್ರದಂಗೆ ನಡೆಯೋರು ನೀವು, ಧರ್ಮ ಅವನಧೀನ. ಅವು ಹೇಳಿದಾಗ ಧರ್ಮಶಾಸ್ತ್ರ ನಡೀತದೆ, ಅವು ಹೇಳಿದ್ರೆ ಮುಗಿದು ಹೋಯ್ತು ಅಂದರು. ಮತ್ತು ಅಣ್ಣನಕ್ಕಿಂತ ಮೊದಲು ಮದುವೆ ತಲೆ ಬಳಸ್ತಂದ್ರು. ಎಲ್ಲಿ ಅಣ್ಣ ಅಂದವರು, ಅಣ್ಣ ತಗೊಂಡು ಚೊಣ್ಣ ಅಂದ್ರೆ ಮುಗಿದು ಹೋಯ್ತು ಕೇಳಿದ. ಅಣ್ಣಿಲ್ಲ ಪಣ್ಣಿಲ್ಲ, ಯಾಕೆ ದೊಡ್ಡಣ್ಣ ವೇದವ್ಯಾಸ ಹೇಳಿದ್ಮೇಲೆ ಇನ್ಯಾರಿದ್ದಾರೆ ಅಂದರು. ನೋಡಿ ದೇವರ ಮಾತನ್ನು ಹೀಗೆ ಕೇಳಬೇಕು. ದೇವರು ಹೇಳಿದ ತಕ್ಷಣ ಕೆಲಸವನ್ನು ಮಾಡೋರು ವಾಯುದೇವರು. ಇದೇ ಧರ್ಮರಾಜ ಸುಳ್ಳು ಹೇಳೋ ಬೇಡೋ ಅನ್ಕೊತ್ ಕೂತಿದ್ರಿ 3 ತಾಸು. ಭೀಮಸೇನ ದೇವರು ಒಂದು ಕ್ಷಣ ಭೀಮಾ ಯಾಕಪ್ಪ ಮಾಡ್ಕೋ ಮಂಗಲಸೂತ್ರ ಕಟ್ಟಿಬಿಟ್ಟಿದ್ರಿ.
ಅದಕ್ಕೆ ದೇವರ ಮಾತು ನಮಗೆ ಶಿರಸಾಮಾನ್ಯ. ದೇವರಲ್ಲಿ ಎಲ್ಲ ಕರ್ಮ ಸಮರ್ಪಣೆ ಮಾಡಬೇಕು. ಉಪನಿಷತ್ ಹೇಳ್ತದೆ, ತಸ್ಮಿನ್ನಪೋ ಮಾತರಿಶ್ವಾ ದದಾತಿ, ಕರ್ಮಗಳನ್ನ ವಾಯುದೇವರೇ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರಂತೆ. ಇದು ಪ್ರತ್ಯಕ್ಷ. ಭೀಮಸೇನ್ ದೇವರ ಕರ್ಮಗಳನ್ನು ಸಮರ್ಪಣೆ ಮಾಡಿದ್ದು ಪ್ರತ್ಯಕ್ಷ ಸಿಗ್ತಕ್ಕಂತಹದ್ದಾಗಿದೆ. ಯಾವುದನ್ನು ಈಶಾವಾಸ್ಯ ಉಪನಿಷತ್ತು ಹೇಳ್ತದೋ ಎಲ್ಲ ಕರ್ಮಗಳನ್ನು ವಾಯುದೇವರು ಸಮರ್ಪಣೆ ಮಾಡ್ತಾರೆ ಅಂತ ತಿಳಿದುಕೊಂಡು ಆ ಕರ್ಮಗಳನ್ನು ಸಮರ್ಪಣೆ ಮಾಡಿ ತೋರಿಸಿದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ